व्याख्यामुद्रां करकरजितैः पुस्तकं शङ्खचक्रे बिभ्रद्भिन्न स्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्नाम् सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं नारायणनरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ಓಂ. ಈ ಹಿಂದೆ ನಾವು ಯಾಜ್ಞೀಯ ಮಂತ್ರದ ಚಿಂತನೆಯನ್ನು ಯಥಾಶಕ್ತಿ ನಡೆಸಿದ್ದೆವು. ಅದರ ಮೂಲ ಮಂತ್ರದಲ್ಲಿ ಎಷ್ಟು ನಮಗೆ ಮೇಲ್ನೋಟಕ್ಕೆ ಅಂಶಗಳು ಕಾಣ್ತಾವೋ ಅದರ ಸಂಗತಿಯನ್ನು ಯಥಾವತ್ತಾಗಿ ನಾವು ನೋಡುವ ಪ್ರಯತ್ನವನ್ನು ಮಾಡಿದ್ದೆವು. ತಲವಕಾರ ಅನ್ನೋದು ಮತ್ತೊಂದು ಉಪನಿಷತ್ತುಗಳಲ್ಲಿ ಸಣ್ಣದು ಅಂತಂದರೆ ಯಾಜ್ಞೀಯ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಂತಂದರೆ ಈ ತಲವಕಾರ. ಸ್ವಲ್ಪ ದೊಡ್ಡದು, ಅದಕ್ಕಿಂತ ಅದರಲ್ಲಿ ಬರೀ 18 ಮಂತ್ರ ಇದೆ, ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಇದರಲ್ಲಿ ಮಂತ್ರದ ಹಾಗೆ ಕಮ್ಮಿ, ವಾಕ್ಯಗಳು ಜಾಸ್ತಿ ಇರುವುದು ಈ ಉಪನಿಷತ್ತಿನಲ್ಲಿ. ಆ ಯಾಜ್ಞೀಯ ಮಂತ್ರವನ್ನು ನಾವು ನೋಡಿದ್ದು ಅದು ಯಜುರ್ವೇದಕ್ಕೆ ಸಂಬಂಧಪಟ್ಟ ಮಂತ್ರ. ತಲವಕಾರ ಅನ್ನೋದು ಅದರ ಹೆಸರಲ್ಲೇ ಒಂದು ಸ್ವಾರಸ್ಯ ಅಡಗಿರುವುದು. ಬಹುಶಃ ಬಹಳ ಜನ ಅದನ್ನು ಕೇನೋಪನಿಷತ್ತು ಅಂತ ಕರೀತಾರೆ. ಅಂದರೆ ಅದು ಗುರುತಿಸ್ಲಿಕ್ಕೆ ಸುಲಭ ಆಗಲಿ ಅನ್ನೋ ದೃಷ್ಟಿಯಿಂದ. ಯಾಕೆಂದರೆ ಅದರ ಹೇಗೆ ನಾವು ಯಾಜ್ಞೀಯ ಮಂತ್ರ ಅನ್ನೋದನ್ನು ಎಲ್ಲರೂ ಈಶೋಪನಿಷತ್ತು ಅಥವಾ ಈಶಾವಾಸ್ಯ ಅಂತ ಕರೀತಾರೆ, ಯಾಕೆಂದರೆ ಮಂತ್ರದ ಮೊದಲ ಪದ ಆಗಿದೆ ಅಂತ. ಆದರೆ ಪ್ರಾಚೀನರು ಮಂತ್ರವನ್ನು ಗುರುತಿಸುವ ಕ್ರಮ ಹಾಗಲ್ಲ. ಮೊದಲಿನ ಅಕ್ಷರದಿಂದ ಅವರು ಗುರುತಿಸುವುದು ಒಂದೋ ದೇವತೆ, ಒಂದೋ ಋಷಿ, ಒಂದೋ ಅದರ ಛಂದಸ್ಸು. ಇಲ್ಲಿ ಋಷಿಗಳು ಗುರುತಿಗೆ ಬರುವಂಥವ್ರು ಇದನ್ನು ತಲವಕಾರ ಅಂತ ಕರೀತಾರೆ. ಅದು ತಾಳವಾದ್ಯಗಳನ್ನು ಹಾಕಿಕೊಂಡು ಹೇಳ್ತಾ ಇದ್ದಂತಹ ಪದ್ಯಗಳ ಹಾಗೆ ಇರುವ ಗದ್ಯಗಳು. ಗದ್ಯವೂ ಕೂಡ ಪದ್ಯದಂತೆ ಇರ್ಲಿಕ್ಕೆ ಸಾಧ್ಯ ಇದೆ, ಗಪದ್ಯ ಅಂತ ಕರೀತಾರೆ. ಅಂದ್ರೆ ಪ್ರತಿ ಸಾಲಲ್ಲೂ ಎಲ್ಲ ಒಂದೇ ಅಕ್ಷರ ತರ ಇರಬೇಕಾಗಿಲ್ಲ. ನಾವು ಸುಳಾದಿಗಳು ಅಂತ ಕೆಲವೊಂದು ಕಡೆ ಗಮನಿಸಿದ್ರೆ ಅದಕ್ಕೊಂದು ರಿದಮ್ ಇರುತ್ತೆ. ಆದ್ರೆ ನೀವು ಅಕ್ಷರದಲ್ಲಿ ಇಷ್ಟಿಷ್ಟೇ ಅಂತ ಪಾದ ಮಾಡ್ಲಿಕ್ಕೆ ಬರುದಿಲ್ಲ. ನಿರಂತರ ಹೇಳ್ತಾ ಹೋಗ್ತಾ ಇರ್ತೀವಿ. ಈ ಬುಡುಬುಡಿಕೆ ಅವರು ಹೇಳೋದಕ್ಕೊಂದು ರಿದಮ್ ಇರುತ್ತೆ. ಆದ್ರೆ ನೀವು ಅದನ್ನ ತೆಗೆದು ಯಾವ ಛಂದಸ್ಸು ಲಕ್ಷಣ ಎಲ್ಲ ತೆಗೆದು ಹೇಳಿದ್ರೆ ಅವರದ್ದೇ ಅದೊಂದು ವಿಶಿಷ್ಟವಾದ ಪ್ರಯೋಗ. ಹಾಗೆ ಈ ಮಂತ್ರಗಳಲ್ಲೂ ಕೂಡ, ಯಾಜ್ಞೀಯ ಮಂತ್ರದಲ್ಲೂ ಕೂಡ, ತಲವಕಾರದಲ್ಲೂ ಕೂಡ ಅದು ಸಾಮವೇದಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಉಪನಿಷತ್ತು. ಅದರಿಂದಾಗಿ ಇದನ್ನ ತಾಳ ವಾದ್ಯಗಳ ಮೂಲಕ ನುಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಕಾರಣದಿಂದ ಇದನ್ನ ತಲವಕಾರೋಪನಿಷತ್ತು ಅಂತ ಕರೀತಾರೆ. ಮುಖ್ಯವಾಗಿ ತಲವಾದ್ಯಕಾರಾನ್ ಸತಃ ತಲವಕಾರಾನ್ ಆಚಕ್ಷತೆ ಅಂತ ಅದಕ್ಕೆ ಅವರು ಪ್ರಾಚೀನರು ಕೊಟ್ಟದ್ದು. ಇದನ್ನ ವಾಮನ ಪಂಡಿತರು ಈ ಶಬ್ದದ ಸರಿಯಾದ ಅರ್ಥದಿಂದ ಇದನ್ನು ಗುರುತಿಸಬೇಕು ಅಂತ ತೋರಿಸಿದ್ದು ಅಂತ ಗೊತ್ತಾಗುತ್ತೆ. ಬೇರೆಯವರು ಅದರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಅಷ್ಟೇ. ಅವರಿಗೇನು ಇದನ್ನ ಹೀಗೆ ಹೇಳಬೇಕು ಅಂತಲ್ಲ, ನಮಗೆ ಜನರಲ್ಲಿ ಉಳಿಯುವುದು ಮುಖ್ಯ ಆಗುತ್ತೆ. ಆದ್ರಿಂದ ಆವಾಗ ಅದರ ಹೆಸರಿಗಿಂತ ಹೆಚ್ಚು ಪ್ರಚಲಿತ ಏನಿದೆ ಅದಕ್ಕೇನೆ ಒಂದು ವಿವರಣೆ ಕೊಟ್ಕೊಂಡು ಹೋಗೋ ಕ್ರಮ. ಆ ಕೇನ ಅಂತಂದ್ರೆ ಅದು ಪ್ರಶ್ನೆಯಿಂದ ಶುರುವಾಗುತ್ತೆ. ಕೇನೇಶಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಶಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕವು ದೇವೋ ಯುನಕ್ತಿ ಅಂತ ಅದು ಪ್ರಶ್ನಾರ್ಥಕವಾಗಿ ಶುರುವಾಗುವಂಥದ್ದಾದ್ರಿಂದಾಗಿ ಅವರು ಕೂಡ ಅದನ್ನ ಪ್ರಶ್ನೋತ್ತರದ ರೂಪದಲ್ಲೇ ಇರುವ ಗುರುತಿಗೋಸ್ಕರ ಕೇನ ಅನ್ನುವ ಶಬ್ದದಿಂದ ಉಳಿಸ್ಕೊಂಡ್ರು. ಅದು ಸುಲಭಕ್ಕೋಸ್ಕರ. ಆದರೆ ನಾವು ಗುರುತಿಸಬೇಕಾದದ್ದು ಹೆಸರು ಇಲ್ಲಿ ಬಂದದ್ದು ತಲ ವಾದ್ಯಕಾರರು. ತಳ ಹಾಕಿ ಅದೇ ವಾದ್ಯ, ಆ ತಲಸ್ಪರ್ಶಿಯಾದ ಎರಡರ ತಾಳದ ತಳದಿಂದ ಹುಟ್ಟಿದ್ದೇ ತಾಳ. ಎರಡು ತಳಗಳನ್ನ, ಕೈ ತಳ, ಕರತಳ ಪದತಳ ಅಂತ ನಾವು ಕೇಳ್ತೀವಿ. ಆ ಕರತಳದ ನಡುವಿನ ಹೊಡೆತದಿಂದ ಒಂದು ಹುಟ್ಟುವ ರಿದಮ್ಮಿಗೆ ಅನುಗುಣವಾಗಿ ವಾದ್ಯದಂತೆ ಅದನ್ನೇ ನುಡಿಸುತ್ತಿರುವವರಾದ್ರಿಂದಾಗಿ ಅವರೊಬ್ಬರು ಋಷಿಗಳು. ಅವರ ಪರಂಪರೆ ತುಂಬಾ ದೊಡ್ಡದು. ಅನೇಕ ಜನ ಆ ರೀತಿ ಭಗವಂತನ ಗುಣಗಾನವನ್ನು ಮನೆ ಮನೆಗಳಿಗೆ ಹೋಗಿ ಮುಟ್ಟಿಸುವಂತಹ
ಕಾರ್ಯ ಮಾಡುವ ಒಂದು ಋಷಿಗಳ ಪರಂಪರೆಯನ್ನು ತಲವಾದ್ಯಕಾರರು ಅಂತ ಕರೀತಾರೆ. ಅವರು ಭಗವತ್ ಪ್ರಜ್ಞೆಯಲ್ಲಿ ಸಾಮಾನ್ಯ ಜನರ ತನಕ ಅದನ್ನ ಮುಟ್ಟಿಸುವ ಕೆಲಸವನ್ನು ಅವರು ಮಾಡ್ತಾ ಇದ್ರು ಅಂತ ನಮಗೆ ಇತಿಹಾಸದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಬರುವಂತಹ ಎಲ್ಲ ಉಪನಿಷತ್ತುಗಳ ಮೂಲ ಗುರಿ ಏನು? ಪರಮಾತ್ಮನ ಸರಿಯಾದ ಪರಿಚಯ ಮಾಡಿಕೊಳ್ಳುವುದು ಮತ್ತು ಅದನ್ನು ಎಷ್ಟು ಸಾಧ್ಯವೋ ಅದನ್ನು ಉಪಾಸನೆಗೆ ತಂದುಕೊಳ್ಳುವುದು. ಪರಿಚಯ ಮಾತ್ರ ಆದರೆ ಸಾಕಾಗುವುದಿಲ್ಲ, ಅದಕ್ಕೆ ನಾವು ಹೇಗೆ ಹೋಗುದು ಅಂತಲೂ ಹೇಳಬೇಕು. ನಿಮಗೆ ಆ ಊರಿದೆ ಅಂತ ಹೇಳ್ತೇವೆ ಅಂದರೆ ಹೇಳಿ ಇವಾಗ ನೀವು ಆ ಊರಿಗೆ ಹೋಗುದು ಹೇಗೆ ಅಂತಲೂ ಹೇಳಬೇಕು. ಹಾಗೆ ಹೇಳುವ ದಾರಿಯಲ್ಲಿ ಪ್ರಧಾನವಾಗಿ ಎಲ್ಲದಕ್ಕೂ ಒಂದು ಅಂಶ ಸೂತ್ರ ಯಾವುದು ಅಂದರೆ ಓಂಕಾರ. ಓಂಕಾರದ ಶಬ್ದಗಳನ್ನು ಬಿಡಿಸ್ತಾ ಅದರ ಬೇರೆ ಬೇರೆ ಉಪಾಸನೆಗಳನ್ನು ಹೇಳುವುದಕ್ಕೋಸ್ಕರ ಹೊರಟ ಮಾತುಗಳು ಕಾಣ್ತವೆ. ಇಲ್ಲಿ ಇದು ಪ್ರಸಂಗವಶಾತ್ ಇದರ ಹಿನ್ನೆಲೆಯನ್ನು ಹೇಳಬೇಕು. ಇದು ಪ್ರಶ್ನೋತ್ತರ ಅಂತಂದಮೇಲೆ ಯಾರು ಪ್ರಶ್ನೆ ಮಾಡಿದ್ದು, ಯಾರಿಗೆ ಪ್ರಶ್ನೆ ಮಾಡಿದ್ದು, ಇದು ಬರಲೇಬೇಕಲ್ವಾ. ಇದು ಬರದೇ ಇದ್ರೆ ನಾವಲ್ಲಿ ಕೇನೇಶಿತಮ್ ಅಂತ ಕೇಳೋದು, ಇದ್ದಕ್ಕಿದ್ದಾಗೆ ಯಾರೋ ಏನೋ ಮಾತಾಡ್ತಾರೆ ಅಂದ್ರೆ ಹೇಗಾಗುತ್ತೆ. ಆಗ ಅದಕ್ಕೆ ಆಚಾರ್ಯರು ಅದಕ್ಕೊಂದು ಪೂರ್ವದ ನಿರೂಪಣೆಯನ್ನು ಕೊಡ್ತಾರೆ. ಇದು ಚತುರ್ಮುಖ ಮತ್ತು ಸದಾಶಿವ ಇಬ್ರು ಮೇರುವಿನ ಪರ್ವತದ ತುದಿಯಲ್ಲಿ ಕೂತಾಗ ಬಂದ ಸಂದೇಶವನ್ನ ಲೋಕಕ್ಕೆ ತಿಳಿಸುವುದಕ್ಕೋಸ್ಕರ ಬಂದ ಮಾತು ಇದು ಅಂತ. ಸರಿ, ಒಂದು ಉಪನಿಷತ್ತು ಅಂತಂದ್ಮೇಲೆ ಎಲ್ಲದಕ್ಕೂ ಒಂದು ಶಾಂತಿ ಮಂತ್ರ ಅಂತ ಇರುತ್ತೆ. ಆ ಶಾಂತಿ ಮಂತ್ರ ಇಲ್ಲದೆ ನಾವು ಅಧ್ಯಯನಕ್ಕೆ ಶುರು ಮಾಡ್ಲಿಕ್ಕಾಗುದಿಲ್ಲ. ಆ ಮಂತ್ರ ಶುರುವಾಗುವ ಮುನ್ನ ನಮ್ಮನ್ನು ನಾವು ಭಗವಂತನಿಗೆ ಒಪ್ಪಿಸಿಕೊಳ್ಬೇಕು. ನಾವು ದಾಸರಾಗಿ ಶಿಷ್ಯರಾಗಿ ಭಗವಂತನ ತಿಳುವಳಿಕೆಗಾಗಿ ಅಣಿಯಾಗುವ ಒಂದು ಪ್ರಯತ್ನ ಅದು ಲೋಕದಲ್ಲಿ ಬಹಳ ಪ್ರಸಿದ್ಧ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ ಸ್ಥಿರೈಃ ಅಂಗೈಃ ಸ್ತುಷ್ಟುವಾಂಸಃ ತನುಭಿಃ ವ್ಯಶೇಮ ದೇವಹಿತಂ ಯತ್ ಆಯುಃ. ಯಾವ ಶರೀರ ಅದರ ಆಯುಷ್ಯ ಕಳೆಯುವುದರೊಳಗೆ ಏನೇನು ಮಾಡಬೇಕು ನಾವು ಅದನ್ನು ಅವರೊಂದು ಎಲ್ಲದಕ್ಕೂ ಅದು ಏನು ಸೂಚಕವಾದ ಅಂಶ. ಕರ್ಣೇಭಿಹಿ ಭದ್ರಂ ಶೃಣುಯಾಮಃ, ಕಿವಿಗಳಿಂದ ತುಂಬ ಒಳ್ಳೆಯದನ್ನೇ ಕೇಳುವ ಪ್ರಯತ್ನ ಮಾಡೋಣ, ಕೇಳುವುದು ಹಾಗೇ ಇರಲಿ ಅಂತ. ಭದ್ರಂ ಕರ್ಣೇಭಿಹಿ ಶೃಣುಯಾಮ, ಕೇಳೋಣ. ಅದು ಪ್ರಾರ್ಥನೆ ಮಾಡುವುದು ಏನಂತಂದ್ರೆ ಓ ದೇವಾಹ, ಅವರನ್ನು ದೇವಾಹ ಅಂತ ಕರೆಯುವುದರ ಉದ್ದೇಶ, ದೇವಾಹ ಅಂದ್ರೆ ಇಂದ್ರಿಯದ ಅಭಿಮಾನಿ ದೇವತೆಗಳು ಅಂತ ಅರ್ಥ. ದೇವ ಅನ್ನೋದಕ್ಕೆ ಒಂದು ಅರ್ಥ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಂ ದೇವಂ, ಇಂದ್ರಿಯಕ್ಕೆ ದೇವ ಅಂತ ಹೆಸರು. ದೇವಾಹ ಅಂತ ಪುಲ್ಲಿಂಗದಲ್ಲಿ ಆಯ್ತು, ನೀವು ಅದನ್ನು ನಿಯಮಿಸುವವರು ಅಂತ ಅರ್ಥ. ನಾನು ಒಳ್ಳೆಯದನ್ನು ಕೇಳಬೇಕು ಅಂತ ಸಂಕಲ್ಪ ಮಾಡ್ಬೋದು, ನೀವು ಕಿವಿಗೆ ಒಳ್ಳೇದು ಹಾಕದೇ ಇದ್ರೆ ನಾವೇನು ಮಾಡೋದು? ಆದ್ರೆ ನಮ್ಗೆ ಕೇಳಬೇಕು ಅಂತ, ಒಳ್ಳೆಯದನ್ನು ಕೇಳಬೇಕು ಅಂತ ಬಯಕೆ ಇದೆ. ಓ ದೇವಾಹ ಭದ್ರಂ ಕರ್ಣೇಭಿಃ ಶೃಣುಯಾಮ, ನಮ್ಮ ಕಿವಿಗೆ ಒಳ್ಳೆಯದನ್ನೇ ಬೀಳುವಂತೆ ಮಾಡಿ. ಆಮೇಲೆ ಭದ್ರಂ ಪಶ್ಯೇಮ ಅಕ್ಷಭಿಃ ಯಜತ್ರಾಹ ಅಂತ ಮತ್ತೊಂದು ಸಂಬೋಧನೆ ದೇವತೆಗಳಿಗೆ. ಯಜ ಅಂದ್ರೆ ಯಾರು ಪ್ರತಿಯೊಂದನ್ನು ಯಜ್ಞದ ರೂಪದಲ್ಲಿ ಅಥವಾ ಪೂಜೆಯ ರೂಪದಲ್ಲಿ ಮಾಡುವುದಕ್ಕೆ ಸಿದ್ಧ ಇದ್ದಾನೋ ಅವನನ್ನ ಕಾಯುವವನು ಅಂತ ಅರ್ಥ. ದೇವತೆಗಳಿಗೆ ಯಜತ್ರಾಹ, ಯಾರು ಬದುಕನ್ನೇ ಯಜ್ಞವಾಗಿ ಚಿಂತಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೋ ಅವನನ್ನು ಕಾಪಾಡಬೇಕಾದವ್ರು ನೀವು. ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಓ ಯಜತ್ರಾಹ, ಯಜ ದೇವ ಪೂಜಾ ಅಂತ, ಪ್ರತಿಯೊಂದನ್ನು ದೇವರ ಪೂಜೆ ಅನ್ನೋ ಸ್ವರೂಪದಲ್ಲಿ ಮಾಡಬೇಕು ಅಂತ ಹೊರಟವರಿಗೆ ತ್ರಾಣ ಕೊಡುವವರು ನೀವು. ಆದ್ರಿಂದಾಗಿ ಯಜತ್ರಾಹ ಕರ್ಣೇಭಿಹಿ ಭದ್ರಂ ಪಶ್ಯೇಮ, ಕಿವಿ ಅದ್ಯಾವುದು ಅಕ್ಷಭಿಹಿ ಭದ್ರಂ ಪಶ್ಯೇಮ. ಅಕ್ಷ ಅಂದ್ರೆ ಕಣ್ಣು, ಕಣ್ಣಿನಿಂದ ಚಂದದ ಸಂಗತಿಗಳನ್ನೇ ಕಾಣುವುದಕ್ಕೆ. ಚಂದ ಅಂದ್ರೆ ಯಾವುದು? ಮತ್ತೆ ನಾವೇನು ಅನ್ಕೋತೇವೆ ಅಂದ್ರೆ ಯಾವುದೋ ಬಣ್ಣ ಬಣ್ಣದ ವಸ್ತುಗಳೆಲ್ಲ ಚಂದ ಅಂತ. ಯಾವುದು ಕಳೆದುಕೊಳ್ಳದ ಗುಣಗಳಿವೆಯೋ ಅದನ್ನು ಕಾಣಬೇಕು ನಾವು. ಇದೆಲ್ಲ ಲೋಕದಲ್ಲಿ ಸ್ಥಿರ ಅಲ್ಲ, ಇದೆಲ್ಲ ಜಂಗಮ, ಬದಲಾಗ್ತಾ ಇರುತ್ತೆ. ಬದಲಾಗುವ ವಸ್ತುವಿನಿಂದ ನಾಳೆ ಅದು ನನಗೆ ಬೇಕಾದ ಸೌಖ್ಯ ಕೊಡುವುದಿಲ್ಲ ಅಂತಂದ್ಮೇಲೆ ಅದನ್ನು ನಾನು ಉಪಾಸಿಸುವುದು ಹೇಗೆ, ಅಥವಾ ಅದಕ್ಕೆ ನಾನು ಶರಣಾಗಿ ಬದುಕುವುದು ಹೇಗೆ? ಹಾಗಾಗಿ ಅಕ್ಷಭಿಹಿ, ಅಕ್ಷಗಳಿಂದ, ಭದ್ರಂ ಮಂಗಳಮಯವಾದ ಸಂಗತಿಯನ್ನ, ಪಶ್ಚಿಮ ಅಂದ್ರೆ ನಿನ್ನ ಕಡೆಗೆ ದಾರಿ ತೋರಿಸುತ್ತೆ ಅಂದ್ರೆ ಅದು ಭದ್ರ, ನಿನ್ನ ಕಡೆಯ ದಾರಿಯನ್ನು ತೋರಿಸಲ್ಲ ಅಂದ್ರೆ ಅದು ಅಭದ್ರ. ಅಂತಹ ಅಭದ್ರವಾದ ವಿಷಯಗಳಿಗೆ ಮನಸ್ಸು ಹೋಗದಂತೆ ಸ್ಥಿರೈಹಿ ಅಂಗೈಹಿ ಸ್ತುಷ್ಟುವಾಂಸಃ, ಸ್ಥಿರವಾದ ಅಂಗಗಳಿಂದ ನಿನ್ನನ್ನ ಸ್ತುತಿ ಮಾಡುತ್ತೇವೆ. ತನೂಭಿಹಿ, ಶರೀರದಿಂದಲೂ ಕೂಡ ಸರಿಯಾದ ಕರ್ತವ್ಯಗಳನ್ನು ನಿರ್ವಹಿಸ್ತೇವೆ. ಇಂದ್ರಿಯಗಳು ಸ್ಥಿರವಾಗಿದ್ದಾಗಲೇ ಮಾಡಬೇಕು.
ಸ್ಥಿರ ಅಲ್ಲದೆ ಅದಕ್ಕೆ ಶಕ್ತಿಹೀನ ಆಗುವುದಕ್ಕೆ ಒಂದು ವಾತಾವರಣ ಬಂದ ಮೇಲೆ ಕಣ್ಣು ಮೊದಲಿನ ಹಾಗೆ ಕಾಣಲ್ಲ, ಕಿವಿ ಕೇಳಲ್ಲ, ಮನಸ್ಸು ನಿಲ್ಲಲ್ಲ ಅನ್ನುವ ಈ ಸ್ಥಿತಿ ಬರುವ ಮುಂಚೆ ಸ್ಥಿರೈಹಿ ಅಂಗೈಹಿ, ಸ್ಥಿರವಾದ ಅಂಗಗಳಿದ್ದಾಗಲೇ ನಿನ್ನನ್ನ ಪೂಜಿಸುವ ಶಕ್ತಿ ನಮಗೆ ಬರಲಿ ಅಂತ ನಾವು ಯಾವ ಮಂತ್ರದಲ್ಲಿ ಕೇಳ್ತೇವೋ ಆ ತರದ ಒಂದು ವಿಶೇಷ ಮಂತ್ರ ಇದಕ್ಕಿದೆ. ನಾನು ಹೇಳುವಾಗ ಇದು ವಸ್ತುತಃ ಅಥರ್ವಕ್ಕೆ ಸಂಬಂಧಿಸಿತು. ನಾನು ಇದರದ್ದು ಹೇಳಬೇಕಿತ್ತು, ಯಾವುದು ಸಾಮವೇದದ್ದು ಹೇಳಬೇಕಿತ್ತು. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರ ಮತೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇಸ್ತು ತಥಾತ್ಮನಿ ನೃತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ಅಂತ. ಅಂದ್ರೆ ಈ ಮಂತ್ರದ ಒಂದು ಭಾವ ಅಲ್ಲಿ ಇತ್ತು, ಅದನ್ನ ನನ್ನ ಅರ್ಥ ಅಲ್ಲಿ ಒಂದು ಶ್ಲೋಕ. ಅದರಲ್ಲೂ ಆಪ್ಯಾಯಂತು ಮಮಾಂಗಾನಿ, ಮಮ ಅಂಗಾನಿ ಆಪ್ಯಾಯಂತು, ನನ್ನ ಇಂದ್ರಿಯಗಳು, ನನ್ನ ದೇಹದ ಇಂದ್ರಿಯಗಳು ಭಗವಂತನಿಗೆ ಆಪ್ಯಾಯಮಾನವಾದ ಕಾರ್ಯಗಳಲ್ಲೇ ತೊಡಗುವಂತಾಗಲಿ. ಆಪ್ಯಾಯಂತು ಮಮ ಅಂಗಾನಿ ಯಾವುದೆಲ್ಲ? ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಮಥೋಚ ಅಥೋ ಅಂದ್ರೆ ಇದೆಲ್ಲವೂ ಸೇರಿ ಇಂದ್ರಿಯಾಣಿ, ಎಲ್ಲ ಇಂದ್ರಿಯಗಳು ಕೂಡ ಒಳಗಿನ ತಾಕತ್ತು ಬಲಂ, ಅದರ ಜೊತೆಗೆ ಮುಖ್ಯವಾಗಿ ಜ್ಞಾನದ ದಾರಿಯಲ್ಲಿ ಸಹಕಾರ ನೀಡುವಂಥದ್ದು ಒಂದು ವಾಕ್, ಬಿಟ್ರೆ ಚಕ್ಷುಸ್, ಬಿಟ್ರೆ ಶ್ರೋತ್ರ, ಬಿಟ್ರೆ ದೇಹಕ್ಕೆ ಚಲನವಲನ ಅಂದ್ರೆ ನಡೆಯುವುದು, ನಿಲ್ಲುವುದು, ಕೂಡುವುದು, ಇದೆಲ್ಲ ದೇವರ ಪೂಜೆಗೆ ಆಗುವಂತಹದ್ದು ಪ್ರಧಾನ ಮೂರು. ಹೊರಗಿನಿಂದ ಒಂದು ಮಾತು, ಒಂದು ಕಿವಿ, ಒಂದು ಕಣ್ಣು, ಇದು ಮೂರು ಪ್ರಧಾನ. ಇದಕ್ಕೆ ಸಹಕಾರ ನೀಡುವಂಥದ್ದು ಪ್ರಚೋದಕ ಶಕ್ತಿಯಾದಂತಹ ಪ್ರಾಣ. ಒಳಗಿನಿಂದ ಅದಕ್ಕೆ ಬೇಕಿರುವ ಬಲ, ಪ್ರಚೋದನೆ ಆಗುತ್ತೆ. ಎದ್ರೆ ನಡಿಲಿಕ್ಕಾಗುದಿಲ್ಲ ಅಂತ ಬಲವೇ ಇಲ್ಲದಿದ್ರೆ ಏನ್ ಮಾಡಬೇಕು? ಆದ್ರಿಂದ ಈ ಎಲ್ಲ ಇಂದ್ರಿಯಗಳು ಆಪ್ಯಾಯಂತು, ಪರಮಾತ್ಮನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನಡೆಯುವಂತಾಗಲಿ. ಸರ್ವಾಣಿ ಇಂದ್ರಿಯಾಣಿ, ಕೊನೆಗೆ ಕೇವಲ ಇಷ್ಟು ಮಾತ್ರ ಅಲ್ಲ, ನಮ್ಮ ಉಳಿದ ತೊಗಲಾಗಿರ್ಬೋದು, ಉಳಿದಂತೆ ಇನ್ನೇನೇನು ಇಂದ್ರಿಯಗಳು, ದೇಹದ ಅಂಗಗಳು ಬಾಕಿ ಇವೆಯೋ ಎಲ್ಲವೂ ಅವನಿಗೋಸ್ಕರ ಮೀಸಲಾಗಿರಲಿ. ಹಾಗೆ ನೀನು ನನಗೆ ಪ್ರಚೋದನೆ ಕೊಡು. ಯಾಕೆ ಇದನ್ನ ಇಷ್ಟು ಸಿದ್ಧತೆ ಯಾಕೆ ಅಂದ್ರೆ ಸರ್ವಂ ಬ್ರಹ್ಮೋಪನಿಷದಂ, ಜಗತ್ತಿನಲ್ಲಿರುವ ಎಲ್ಲವೂ ಕೂಡ ಉಪರಿ ನಿಷಾದಯತಿ, ನೋಡುವ ಕಣ್ಣಿನಿಂದ ಸರಿಯಾಗಿ ಕಾಣುವ ತಾಕತ್ತು ಬಂತು ಅಂದ್ರೆ ಯಾವ ಮಾತು ಕೂಡ ವ್ಯರ್ಥ ಅಂತ ಅನಿಸುವುದಿಲ್ಲ. ಎಲ್ಲ ಸಂಗತಿಗಳಲ್ಲೂ ಕೂಡ ಭಗವಂತನ ಪ್ರಜ್ಞೆ ಪರಿಚಯ ಆಗುವುದಕ್ಕೆ ಬೇಕಿರುವ ದಾರಿ ಇದೆ. ಇಲ್ಲಾಂದ್ರೆ ಆ ಅವಧೂತ ಜೇಡದ ಬಲೆಯನ್ನು ನೋಡಿ ನಮಗೆ ದೇವರ ಅರ್ಥ ಆದ್ರು ಅಂತ ಯಾರಿಗನ್ಸುತ್ತೆ? ನಮಗೂ ನೋಡಿದ್ದೇವೆ, ಎಷ್ಟು ಸಲ ನವರಾತ್ರಿ ಟೈಮಿಗಿಂತ ಮುಂಚೆ ಕಿತ್ತಾಕಿದ್ದೀವಿ ಮನೆ ಸುತ್ತ ಇರುವ ಬಲೆಯನ್ನ. ನಮ್ಗೆ ಯಾವತ್ತೂ ಅನ್ನಿಸ್ಲಿಲ್ಲ ಅದೇನೋ ಒಂದು ಹೇಳ್ತಾ ಇದೆ ಅಂತ. ಆದ್ರೆ ಅವಧೂತನಿಗೆ ಬಲೆ ಅವನಿಗೊಂದು ಪಾಠ ಕೊಟ್ಟಿತು ಅಂತಂದ್ರೆ, ಹಾಗಿದ್ರೆ ನಮಗೆ ಕಣ್ಣಿನ ಚುರುಕುತನ ಅಥವಾ ಒಳಗಿನ ದೃಷ್ಟಿಗಟ್ಟಿ ಆದ್ರೆ ಮಾತ್ರ ಎದುರುಗಡೆನೇ ಸತ್ಯ ಇದ್ದದ್ದು ಕಾಣುವುದು. ಎದುರುಗಡೆ ಸತ್ಯ ಇದ್ದೇ ಇರುತ್ತೆ, ಅದು ಕಾಣುತ್ತೆ. ಇಲ್ಲಾಂದ್ರೆ ಎದುರುಗಡೆನೇ ಸತ್ಯ ಇದ್ರು ಕೂಡ ಕಾಣುವ ಶಕ್ತಿ ಇಲ್ಲದೆ ಇದ್ರೆ ಎಲ್ಲವೂ ಏನೋ ನನ್ನ ಹಾಗೇನೆ ಇನ್ನೊಂದು ವ್ಯರ್ಥವಾದ ವಸ್ತು ಜೊತೆಗಿದೆ ಅಂತ ಸುಮ್ಮನಾಗ್ಬೇಕಾಗತ್ತೆ ಅಷ್ಟೇ. ಹಾಗೆ ಹೊರತು ಅದು ಕಾಣಬೇಕು ಅಂದ್ರೆ ಸರ್ವಂ ಬ್ರಹ್ಮೋಪನಿಷದಂ, ಏನೇ ಮಾತು ಸಿಕ್ಕಿದ್ರು ಕೂಡ ಅದು ಔಪನಿಷದಂ. ಔಪನಿಷತ್ ಅಂದ್ರೆ ಭಗವಂತನ ಹೆಸರದು. ಉಪನಿಷತ್ತಿನಿಂದ ಪರಿಚಯವಾಗುವ ವ್ಯಕ್ತಿತ್ವ ಉಳ್ಳವನು ಅಂತ ಅರ್ಥ ಔಪನಿಷದಂ ಅಂದ್ರೆ. ನಿಷತ್ ಅಂದ್ರೆ ಕೂಡಿಸುವುದು, ಉಪನಿಷತ್ ಉಪರಿ ನಿಷಾದೇತಿ, ಎತ್ತರಕ್ಕೆ ಎಲಿವೇಟ್ ಮಾಡಿ ಒಬ್ಬ ಮನುಷ್ಯನನ್ನ ಎತ್ತರದ ಚಿಂತನೆಯಲ್ಲಿ ಕೂಡಿಸುವುದು. ಆ ಉಪನಿಷತ್ತುಗಳಿಂದ ಪ್ರತಿಪಾದ್ಯನಾದವ ಔಪನಿಷದ ಪುರುಷ ಅಂತ ಉಪನಿಷತ್ತೇ ಹೇಳುತ್ತೆ. ಏನೇನಿದೆಯೋ ಸರ್ವಂ ಬ್ರಹ್ಮ, ಬ್ರಹ್ಮ ಅಂದ್ರೆ ವೇದಗಳು, ಬ್ರಹ್ಮ ಅಂದ್ರೆ ಮಾತುಗಳು, ಬ್ರಹ್ಮ ಅಂದ್ರೆ ಶಾಸ್ತ್ರ. ಎಲ್ಲಾ ಶಾಸ್ತ್ರಗಳು ಕೂಡ ಪರಮಾತ್ಮನ ಪರಿಚಯಕ್ಕೋಸ್ಕರವೇ ಇರುವುದು. ಆ ಬ್ರಹ್ಮವನ್ನ ಎಲ್ಲವೂ ಭಗವದ್ವಾಚಕವೇ, ಎಲ್ಲವೂ ಭಗವಂತನನ್ನು ಪರಿಚಯಿಸ್ಲಿಕ್ಕೋಸ್ಕರನೇ ಲೋಕದಲ್ಲಿದೆ. ಅದರ ಹತ್ರ ಪ್ರಾರ್ಥನೆ ಮಾಡುದು, ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್, ನಾನು ಅದನ್ನು ನಿರಾಕರಿಸುವಂತಾಗದಿರಲಿ, ಅದೂ ಕೂಡ ನನ್ನನ್ನು ನಿರಾಕರಿಸದಂತೆ ಇರಲಿ. ಯಾಕೆಂದ್ರೆ ಕೆಲವೊಂದು ಸರ್ತಿ ನಮ್ಮ ಪ್ರಯತ್ನ ಇರುತ್ತೆ, ಅದು ನಾವು ಯಾವುದೋ ಹಿಂದೆ ಒಂದು ತೆಗೆದುಕೊಂಡ ಒಂದು ತಪ್ಪು ನಿರ್ಧಾರವೋ ಅಥವಾ ಅದರ ಮೇಲೆ ಯಾವಾಗಲೂ ಯಾಕೆ ಕೆಲವೊಮ್ಮೆ ಹಾಗಾಗುತ್ತೆ ಅಂದ್ರೆ ನಾವು ತುಂಬಾ ಪ್ರಯತ್ನ ಪಡ್ತೇವೆ, ಆದ್ರೆ ಅದು ದಕ್ಕುದಿಲ್ಲ ಅಂತ ನಮಗೆ ಕೆಲವೊಮ್ಮೆ ಅನ್ಸುತ್ತೆ. ಒಂದು ಕಾಲದಲ್ಲಿ ಏನಾಗಿರುತ್ತೆ ಅಂದ್ರೆ ನಮ್ಮದೇ ವರ್ತನೆಯಲ್ಲಿ ಅದರಲ್ಲಿ ಸತ್ಯ ಇದೆ ಅಂತ ಬಿಡಿಸಿ ನಮಗೆ ಅದನ್ನ ತಿಳಿ ಮಾಡಿ ಕೊಟ್ರು, ನೀವೇನೇ ಹೇಳಿ ನಾನು ಒಪ್ಪಲ್ಲ ಅಂತ ಅದು ನನ್ನ ಹತ್ರ ಬಂದು ತನ್ನನ್ನು ತೆರೆದು ನಿಲ್ಲಿಸಿದ್ದಾಗ್ಲೂ ನಾನು ಅದನ್ನ ನಿರ್ಲಕ್ಷ್ಯ ಮಾಡಿ ತೆಗೆದು ಎಸ್ತಿದ್ರೆ ಅದರ ಪ್ರತಿಫಲ ನಾನು ಉಂಡಲೇಬೇಕಾಗುತ್ತೆ. ಹಾಗಾಗಿ ನಾವು ಅದು ಬೇಕು ಅಂತ ನಾವು ಎಷ್ಟು ಎಟಕಿಸ್ಲಿಕ್ಕೆ ಹೋಗ್ತೇವೆ, ಅದು ನೆರಳಿನಾಗ ಇನ್ನೂ ದೂರಕ್ಕೆ ಹೋಗಿ ನಿಲ್ಲುತ್ತೆ.
ಅಂತಹ ಏನಾದ್ರೂ ನನ್ನಿಂದ ತಪ್ಪಾಗಿದ್ರೆ ಅದು ತಿಳಿದು ಮಾಡಬೇಕು ಅಂತಿಲ್ಲ. ತಿಳಿಯದೆಯೂ ಎಷ್ಟೋ ಸರ್ತಿ ನಾವು ಯಾರೋ ಒಬ್ಬನ ಮನಸ್ಸಿನಲ್ಲಿ ಅದರ ಬಗ್ಗೆ ಇರುವ ಅಭಿಮಾನವನ್ನು ಕೆಣಕಿರ್ತೇವೆ, ಅಥವಾ ಇನ್ನೊಂದು ಸರ್ತಿ ಅವನಿಗೆ ಅದರ ಬಗ್ಗೆ ನಂಬಿಕೆನೇ ಬರದಂತೆ ನಾವು ನಮ್ಮ ಸಮಸ್ಯೆಯನ್ನು ಮಾತಾಡಿರ್ತೇವೆ. ಆದ್ರೆ ಅವನಿಗೆ ಅನ್ಸುತ್ತೆ ಇಂತಹ ಶಾಸ್ತ್ರ ಬೇಕಾ, ಇಂತಹ ವೇದಗಳು ಬೇಕಾ, ಇಂತಹ ಭಗವಂತನನ್ನ ತಿಳಿಸುತ್ತೆ ಅಂತ ಸುಮ್ಮನೆ ಪುರೋಹಿತರು ಸೃಷ್ಟಿ ಮಾಡಿದಂತಹ ಅಡುಗೊಲಜ್ಜಿ ಕಥೆಗಳು ನಮ್ಮನ್ನ ಕೊಲ್ಲುತ್ತೆ ಅಂದ್ಮೇಲೆ ಅದನ್ನು ಯಾರು ಯಾವತ್ತಿಗೂ ಯಾರು ಒಪ್ಪದಂತೆ ನಾನು ಮಾಡ್ತೇನೆ ಅಂತ ಒಂದು ಹಠ. ನಮ್ಮ ಮಾತಿನಿಂದ ಅವನು ಮಾಡಿದ ಹಠಕ್ಕೆ ಅದರ ಪರಿಣಾಮ ಏನೇನಾಗಿರುತ್ತೆ ಅದನ್ನು ನಾನು ಅನುಭವಿಸ್ತೇನೆ. ಯಾಕಂದ್ರೆ ನಾನು ಆಡುವ ಮುನ್ನ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ ಅದು ಇನ್ನೊಬ್ಬರಲ್ಲಿ ಏನ್ ಪರಿಣಾಮ ಬೀರುತ್ತೆ ಅಂತ. ಆದ್ರೆ ಒಳ್ಳೆಯ ದಾರಿಯನ್ನು ತೋರಿಸ್ಬೇಕು, ಆದ್ರೆ ಸಾತ್ವಿಕವಾದ ಧನಾತ್ಮಕವಾದ ಚಿಂತನೆಯನ್ನು ಮೂಡಿಸ್ಬೇಕು. ಅದಾಗುದಿಲ್ಲ ಅಂದ್ರೆ ಸುಮ್ಮನಿದ್ರೆ ಒಳ್ಳೇದು. ನಂಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಸ್ವಲ್ಪ ಪರವಾಗಿಲ್ಲ, ಅರ್ಥ ಆಗ್ಲಿಲ್ಲ ಅನ್ನೋದು ದೋಷ ಅಲ್ಲ, ಅರ್ಥ ಆಗ್ಲಿಲ್ಲ ಅನ್ನೋದು ಒಪ್ಪಿಕೊಳ್ಳದೆ ನನಗೆ ಅರ್ಥ ಆಗಿದೆ ಆದ್ರೆ ನೀವು ಅರ್ಥ ಮಾಡ್ಕೊಂಡಿದ್ದು ತಪ್ಪು ಅಂತ ಅನ್ನುವಷ್ಟು ಅಹಂನಿಂದ ಒಬ್ಬನ ತಲೆಯಲ್ಲಿದ್ದ ತಿಳುವಳಿಕೆಯ ಸಾತ್ವಿಕ ಚಿಂತನೆಯನ್ನೇ ಬುಡಮೇಲು ಮಾಡಿದ್ರೆ ಅದರಿಂದ ಅನರ್ಥವನ್ನೇ ಇಂತಹ ಸಂದರ್ಭದಲ್ಲಿ ನಾನು ಎಲ್ಲಿಯಾದ್ರೂ ತಪ್ಪು ಮಾಡಿರಬಹುದು. ಅದಕ್ಕೆ ಅದರ ಹತ್ರ ಮೊದಲೇ ಪ್ರಾರ್ಥನೆ ಮಾಡುದು, ಮಾಹಂ ಬ್ರಹ್ಮ ನಿರಾಕುರ್ಯ ಮಾಮಾ ಬ್ರಹ್ಮ ನಿರಾಕರೋತ್. ದಯವಿಟ್ಟು ಅದು ನನ್ನನ್ನು ತಿರಸ್ಕರಿಸದೇ ಇರಲಿ. ನಾನು ಅದನ್ನು ತಿರಸ್ಕರಿಸುವುದಕ್ಕೆ ಎಂದೂ ಮನಸ್ಸು ಮಾಡಬಾರ್ದು. ನಾನು ಮಾಡದಂತೆಯೂ ಮಾಡಬೇಕಾದವ್ರು ನೀನು, ಅದು ನಿಮ್ಮ ಕೈಯಲ್ಲೇ ಇದೆ. ಆದ್ರೆ ದೇವತೆಗಳ ಹತ್ರ ಕೇಳ್ಕೊಳ್ಳೋದು, ಮಾಹಂ ಬ್ರಹ್ಮ ನಿರಾಕುರ್ಯಂ, ನಾನು ನಿರಾಕರಿಸುವಂತಾಗದಿರಲಿ, ನನ್ನನ್ನು ನಿರಾಕರಿಸುವ ಪ್ರಸಂಗಗಳು ಕೂಡ ದೂರವಾಗಲಿ. ಮಾಮಾ ಬ್ರಹ್ಮ ನಿರಾಕರೋತ್, ಅದು ಎಷ್ಟು ಕೇಳೋದು ನೋಡಿ, ಮತ್ತೆ ಕೇಳ್ಕೊಳ್ತಾನೆ, ಮಾಮಾ ಬ್ರಹ್ಮ ನಿರಾಕರೋತ್. ದಯವಿಟ್ಟು ಮತ್ತೆ ಮತ್ತೆ ಅದು ಮಾ ಬೇಡ ಬೇಡ. ಅದು ಮಾ ಅಂದ್ರೆ ಇನ್ನೊಂದು ಅರ್ಥ ತಾಯಿ ಅಂತ ಅನ್ನೋ ರೀತಿಯಲ್ಲಿ, ಅದು ಮಾತು ಅಂದ್ರೆ ತಾಯಿ. ಸಂಸ್ಕೃತದಲ್ಲಿ ಮಾ ಅಂದ್ರೆ ಮಾತು ಅಂತನೂ ಅರ್ಥ, ಮಾ ಅಂದ್ರೆ ತಾಯಿ ಅಂತನೂ ಅರ್ಥ. ಯಾಕೆಂದ್ರೆ ಮಗುವಿಗೆ ಮಾತು ಕಲಿಸೋಳೆ ತಾಯಿ. ಆ ಮಾತು ಅನ್ನುವುದು ತಾಯಿಯ ಸ್ವರೂಪದಲ್ಲಿ ಶಾಸ್ತ್ರಗಳು ನಿಂತಿರ್ತಾರೆ. ಅಂತಹ ತಾಯಿ ಸ್ವರೂಪದವಳೇ ಶಾಸ್ತ್ರ ಅಭಿಮಾನಿನಿಯೇ ನೀನು ನನ್ನನ್ನು ನಿರಾಕರಿಸಿದರು. ಮತ್ತೆ ಹೇಳ್ತಾರೆ, ಅನಿರಾಕರಣಂ ಅಸ್ತು ಅನಿರಾಕರಣಂ ಏಸ್ತು. ನನ್ನಲ್ಲಿ ನಿರಾಕರಿಸುವ ಬುದ್ಧಿ ಬಾರದೇ ಇರಲಿ, ಮತ್ತು ಬೇರೆಯವರಿಂದಲೂ ಏನಾದರೂ ಅವರಿಗೆ ತಿಳ್ಕೊಳ್ಳುವ ಆಸೆ ಇದ್ದಾಗ ನಾನು ಅವರನ್ನೂ ಕೂಡ ಎಂದೂ ಕೂಡ ತಿರಸ್ಕರಿಸುವ ಹಾಗೆ, ಅಥವಾ ಅವರಿಗೆ ಅದರ ಬಗ್ಗೆ ನೀವೇನು ತಿಳ್ಕೊಳ್ತೀರಿ, ನಿಮ್ಗೇನು ಹಕ್ಕಿದೆ, ಅದೆಲ್ಲ ನಮ್ಮ ಸೊತ್ತು ಅಂತ ಅನ್ನೋ ದುರ್ಬುದ್ಧಿಯೂ ಬಾರದೇ ಇರಲಿ. ಅದು ಕೆಲವೊಮ್ಮೆ ಹಾಗಾಗುತ್ತೆ, ನಮಗೆ ಗೊತ್ತಿರುತ್ತೆ, ಬೇರೆಯವರು ತಿಳ್ಕೊಳ್ಬೇಕು ಅಂತ ಬಂದಾಗ ಅವರ ದಾರಿ ತರಿಸೋದು. ಅದು ಸಂಜೆ 7 ಗಂಟೆಗೆ ಆಗಿದೆ ಪೋಸ್ಟ್ಪೋನ್, ನಾವು 6 ಗಂಟೆಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಕೆಲವೊಂದು ಇರುತ್ತೆ, ನೀವು ಆಶ್ಚರ್ಯ ಅನ್ಸ್ಬೋದು, ಅದು ಕೆಲವ್ರದ್ದು ಎಷ್ಟು ಸಣ್ಣ ಬುದ್ಧಿ ಇರುತ್ತೆ ಅಂದ್ರೆ ಬೇರೆ ಯಾರಿಗೆ ಸಿಗಬಾರ್ದು, ಅದು ನನಗೆ ಮಾತ್ರ ಸಿಗಬೇಕು ಅಂತ ಅನ್ನೋ. ಅಲ್ಲೂ ಧರ್ಮವೂ ಕೂಡ ಸ್ವಾರ್ಥದ ನೆಲೆಯಲ್ಲಿ ಕೆಲವೊಮ್ಮೆ ನಡೆಯಲಿಕ್ಕೆ ಹೋಗಿ ಅದರ ಫಲ ಅದು ಅಧರ್ಮವೇ ಆಗಿ ಉಳಿಯುತ್ತೆ. ಯಾಕೆಂದ್ರೆ ಯಾವತ್ತೂ ಕೂಡ ಯಾವುದೇ ಸೊತ್ತು ಯಾರ ಒಬ್ಬನಿಗೆ ಹಣೆಯಲ್ಲಿ ಬರೆದಿಟ್ಟಿಲ್ಲ, ಅದು ಯಾರ ಪೇಟೆಂಟು ಅಲ್ಲ. ಅವರವರಿಗೆ ಏನ್ ಬೇಕೋ ಅದನ್ನು ಗುರುಗಳು ಯೋಚನೆ ಮಾಡಿ ಕೊಡ್ಬೋದಷ್ಟೇ ಬಿಟ್ರೆ, ನಾವೊಂದು ವಿಷಯದಲ್ಲಿ ಅದು ನಮಗೆ ಮಾತ್ರ ಸಂಬಂಧಿಸಿತು, ಬೇರೆಯವರ ಅದಕ್ಕೆ ಅನರ್ಹರು ಅಂತ ತೀರ್ಮಾನ ಮಾಡ್ಲಿಕ್ಕೆ ನಾವೆಷ್ಟು ಅರ್ಹರು ಅನ್ನೋ ಪ್ರಶ್ನೆ ನಮಗೆ ಬಂದಿಲ್ಲ ಅಂದಮೇಲೆ ಬೇರೆಯವರ ಅರ್ಹತೆಯನ್ನು ತೀರ್ಮಾನ ಮಾಡುವ ಶಕ್ತಿ ನಮ್ಗೆ ಎಲ್ಲಿಂದ ಬರಬೇಕು? ಆ ಕಾರಣಕ್ಕಾಗಿ ಅಂಥದ್ದೊಂದು ದುರ್ಬುದ್ಧಿ ನನ್ನಿಂದ ಉಂಟಾಗದಿರಲಿ, ಅದು ನನ್ನಲ್ಲಿ ಒಲಿಯಲಿ. ತದಾತ್ಮನಿ ನಿರತೆ ಯ ಉಪನಿಷತ್ತು ಧರ್ಮ, ಅದರಲ್ಲಿ ಹುಟ್ಟಿದಂತಹ ಭಗವದ್ ಜ್ಞಾನದ ಧರ್ಮಾಚರಣೆಗಳ ಅಥವಾ ಧರ್ಮದ ಆಲೋಚನೆಗಳ ಶಕ್ತಿ ಅದು ನನ್ನಲ್ಲಿ ಸದಾ ನನ್ನ ಆತ್ಮಕ್ಕೆ, ಅಂತರಾತ್ಮಕ್ಕೆ ಅದು ಒಲಿಯುವಂತಾಗಲಿ. ಧರ್ಮ ತೇ ಮಯಿ ಸಂತು. ಆ ಧರ್ಮ ಅಂದ್ರೆ ಅಲ್ಲಿ ರಕ್ಷಣೆ ಮಾಡುವಂತಹ ದೇವತೆಗಳು, ರಕ್ಷಣೆ ಮಾಡುವ ಭಗವಂತನ ರೂಪಗಳು. ಧರ್ಮವು ಧರ್ಮವಿದುತ್ತಮ ಅಂತ ಭಗವಂತನದ್ದೇ ಹೆಸರು ತಗೊಂಡ್ರೆ ಆ ರೂಪಗಳು ನನ್ನಲ್ಲಿ ನೆಲೆಸಲಿ ಅಂತ. ಧರ್ಮ ಅಂದ್ರೆ ಆಚರಣೆ ಅಂತ ಇಟ್ಕೊಂಡ್ರೆ ಅದರ ಆಚರಣೆಯ ಶಕ್ತಿ ಅಥವಾ ಅದರ ಸರಿತಪ್ಪುಗಳನ್ನು ವಿವೇಚನೆ ಮಾಡಿ ನನ್ನಲ್ಲಿ ರೂಢಿಸಿಕೊಳ್ಳುವಂತಹ ಶಕ್ತಿಯನ್ನು ಮೈ ಸಂತು, ಅದು ನನ್ನಲ್ಲಿ ನೆಲೆಸಲಿ, ಅದು ನನ್ನಲ್ಲಿ ನೆಲೆಸಲಿ ಅಂತ ಎರಡೆರಡು ಬಾರಿ ತೇ ಮೈ ಸಂತು, ತೇ ಮೈ ಸಂತು, ಶಾಂತಿ ಶಾಂತಿ ಶಾಂತಿ. 3 ವೇದಗಳಲ್ಲೂ ಹೀಗೇ ಭಗವಂತನನ್ನ ಶಂ ಆನಂದದ ಅಂತಿ ಕೊನೆಯ ತುತ್ತ ತುದಿಗೆ ನಿಲ್ಲಿಸುವುದು ಅನ್ನುವುದೇ ಸಕಲ ವೇದಗಳ ಉದ್ದೇಶ. ಪ್ರತಿಯೊಬ್ಬನನ್ನು ಅವನ ಆನಂದದ ತುತ್ತ ತುದಿಯಲ್ಲಿ ನಿಲ್ಲಿಸುವುದು. ಅದು ಹೇಗೆ ಅಂದ್ರೆ ಭಗವಂತನ ಆನಂದದ ತುತ್ತ ತುದಿಯನ್ನು ಪರಿಚಯಿಸುವ ಮೂಲಕ ನಿಲ್ಲಿಸುವುದಾದ್ರಿಂದಾಗಿ ಋಗ್ವೇದದಿಂದಲೂ ಹಾಗೆ, ಯಜುರ್ವೇದದಿಂದಲೂ ಹಾಗೆ, ಸಾಮವೇದದಿಂದಲೂ ಹಾಗೆ ಅಂತ ತೋರಿಸ್ಲಿಕ್ಕೆ 3 ಸರ್ತಿ ಶಾಂತಿ ಹೇಳುದು. ಅದು ಋಗ್ವೇದದ ಅಭಿಪ್ರಾಯವೂ ಅದೇ. ಅದರಲ್ಲಿ ವೇದಗಳಲ್ಲಿ ನನ್ನ ವೇದಕ್ಕೆ ಈ ಅಭಿಪ್ರಾಯ, ನಿನ್ನ ವೇದಕ್ಕೆ ಆ ಅಭಿಪ್ರಾಯ ಅಂತ ಎಲ್ಲೂ ಅದ ಪರಸ್ಪರ ವೈರುಧ್ಯ ಇಲ್ಲ. ಇಡೀ ಸಕಲ ಶಾಸ್ತ್ರಗಳಲ್ಲಿ ತಿಳಿವಳಿಕೆಯಿಂದ ಪ್ರವೇಶ ಮಾಡಿದ್ರೆ ಒಂದಕ್ಕೊಂದು ಕಾಂಟ್ರಡಿಕ್ಟರಿ ಆದ ಸಂಗತಿ ಇಲ್ಲ. ಅಧಿಕಾರ ಭೇದದಿಂದ ಕೆಲವೊಮ್ಮೆ ಹೇಳುವುದಿರುತ್ತೆ, ಆದ್ರೆ ಅಧಿಕಾರ ಭೇದದಿಂದ ಅದರ ವೈರುಧ್ಯ ಅನ್ನೋದು ಅಧಿಕಾರಿಯ ಭಿನ್ನತೆ ಹೊರತು ವಿಷಯದ ಭಿನ್ನತೆ ಅಲ್ಲ ಅನ್ನೋದು ನಮ್ಗೆ ಅರ್ಥ ಆಗಬೇಕು. ಈಗ ಚೆನ್ನೈಯಲ್ಲಿ ಹೊದಿಕೆ ಹೊತ್ಕೊಳ್ಲಿಕ್ಕೆ ಆಗುದಿಲ್ಲ, ಅದು ಅಲ್ಲಿಯ ನಿಯಮ, ಆದ್ರಿಂದ ಅಲ್ಲಿ ಕಂಬಳಿ ದಾನ ಮಾಡಬೇಡಿ ಅಂತ ಹೇಳಿರ್ತಾರೆ.
ನೀವು ಆ ನಿಯಮ ಒಂದ್ಸಲ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ಬದರಿಗೆ ಹೋದಾಗಲೂ ಇಲ್ಲ ನಮಗೆ ಹೇಳಿದ ರಾಜ್ಯ ಯಾವತ್ತೂ ಕಂಬಳಿ ದಾನ ಮಾಡಬಾರ್ದಂತೆ ಅಂತ, ಸರಿ ಅಲ್ಲಿ ಪಾಪ ಕೇಳ್ತಾ ಇದ್ರು, ಇಲ್ಲ ನಮ್ಮ ಅಜ್ಜ ಹೇಳ್ಬಿಟ್ಟಿದ್ರೆ ಅದನ್ನ ನಾವು ಮಾಡ್ತೇವೆ ಅಂತ. ಪ್ರಸಂಗ ಭೇದ, ವ್ಯಕ್ತಿ ಭೇದ, ಪ್ರದೇಶ ಭೇದ, ಇದರಿಂದ ಕೆಲವೊಮ್ಮೆ ನಿಯಮಗಳು ಸಣ್ಣ ಪುಟ್ಟದ ವ್ಯತ್ಯಾಸದಿಂದ ಕೂಡಿರುತ್ತೆ. ಅಗತ್ಯ ಇದ್ದದನ್ನು ಅಗತ್ಯ ಇದ್ದಲ್ಲಿ ಕೊಡಬೇಕು ಅನ್ನೋದು ತಾತ್ಪರ್ಯ ಅದು. ಆದ್ರೆ ನಾವು ಅಗತ್ಯ ಯೋಚನೆ ಮಾಡಿದನ್ನು ಲಿಟರಲಿ ತಗೊಂಡ್ರೆ, ಎಷ್ಟೋ ಸರ್ತಿ ಬೈಬಲ್ ಮತ್ತು ಕುರಾನ್ಗಳಲ್ಲೂ ಕೂಡ ಕೆಲವೊಂದು ಸರ್ತಿ ಇಂತಹ ಏನಂತಾರೆ ಸಾರ್ವಕಾಲಿಕವಾದ ಚಿಂತನೆಯನ್ನು ಕೊಡುವ ನಿಟ್ಟಿನಲ್ಲಿ ಅವರು ಕೆಲವು ಉದಾಹರಣೆ ಕೊಡ್ತಾರೆ. ಅವರು ಅದು ಉದಾಹರಣೆಯಲ್ಲೇ ನಿಂತು ಬಿಡ್ತಾರೆ. ಆದ್ರಿಂದ ಅದು ಆ ಕಾಲದ ಉದಾಹರಣೆ ಇವತ್ತಿಗೆ ಔಟ್ಡೇಟೆಡ್ ಆಗಿಬಿಟ್ಟಿರುತ್ತೆ. ಆದ್ರಿಂದಾಗಿ ಅದನ್ನು ಇವತ್ತಿಗೂ ಹಾಗೆಯೇ ಹಿಡ್ಕೊಂಡು ಒದ್ದಾಡ್ತಿರ್ತಾರೆ. ಅದರ ಎಸೆನ್ಸ್ ಏನು ಅಂತ ತಗೊಳ್ಬೇಕು ಅಂದ್ರೆ ಉಪನಿಷತ್ತಿಗೆ ಬರಬೇಕು ವಾಪಸ್. ಅವ್ರು ಇಲ್ಲಿಂದನೇ ತಗೊಂಡು ಹೋಗಿದ್ದು, ಆದ್ರೆ ಇಲ್ಲಿಂದ ತಗೊಂಡು ಹೋಗಿದ್ದು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಯಾಕಂದ್ರೆ ಇದಕ್ಕಿಂತ ಬೇರೆ ಹೇಳಬೇಕು ಅಂತ ಹೊರಟು ಬೇರೆ ಬರ್ತಿದ್ದು. ಆದ್ರೆ ಇಲ್ಲಿದ್ದ ಮೂಲವನ್ನು ಗಮನಿಸಿದ್ರೆ ಅವರ ಮಾತಿಗೂ ಅಷ್ಟೇ ಸುಂದರವಾದ ಅರ್ಥ ಇರುತ್ತೆ. ಆ ಉದಾಹರಣೆ ನೋಡಿದ್ರೆ ಗೊತ್ತಾಗ್ತದೆ. ನಂಗೆ ಈಗ ನೆನಪಾಗ್ತಿಲ್ಲ ಉದಾಹರಣೆ, ತುಂಬಾ ಉದಾಹರಣೆಗಳನ್ನು ಸೇಮ್ ಉಪನಿಷತ್ತಿನ ಸಾಲಿನ ಕಥೆಯನ್ನೇ ತಗೊಂಡಿದ್ದಾರೆ. ಆದ್ರೆ ಅದಕ್ಕೆ ಅವರು ಅವರದ್ದೇ ಅದೊಂದು ಇಂಟರ್ಪ್ರಿಟೇಷನ್ ಕೊಡ್ಲಿಕ್ಕೋಸ್ಕರ ಒಂದು ಪಾತ್ರ ತಂದು ಹಾಕಿ ಒಂದು ಪ್ರಾಣಿಗಳನ್ನು ಜೋಡಿಸಿ ಆ ಕೊನೆಗೆ ಅದು ಅಲ್ಲಿಯೇ ನಿಂತು ಬಿಡುತ್ತೆ. ಅದು ಒಂಟೆಯೋ ಕುರಿಯೋ ಏನೋ ಒಂದಿಷ್ಟು ಕಥೆಗಳಿವೆ. ಆ ಕಥೆಯನ್ನು ತೆಗೆದು ನೀವು ಅಗತ್ಯ ಇದ್ದದನ್ನು ಅಗತ್ಯ ಇದ್ದಲ್ಲಿ ಬಳಸಬೇಕು ಅಂತ ಅರ್ಥ ಮಾಡಿದ್ರೆ ಎಲ್ಲವೂ ಸ್ವರಸ. ಆದ್ರೆ ಅವರು ಹಾಗೆ ಹೋಗದೆ ರಿಜಿಡ್ ಆದದ್ರಿಂದ ಅದರ ಅಪಾಯಕಾರಿಯಾದ ಚಿಂತನೆಗಳಲ್ಲೇ ಅದು ಕೊನೆಗೊಂಡು ಬಿಡುತ್ತೆ. ಅದು ಮನಸ್ಸಿಗೆ ಹಿತ ಅಂತ ಅನಿಸುವುದಿಲ್ಲ. ಹೀಗೆ ನಮ್ಮನ್ನ ಸಕಲ ಕಾಲದಲ್ಲಿಯೂ ಕೂಡ ಶಕ್ತಿಯುತವಾಗಿ ನಮ್ಮ ಕಾರ್ಯಗಳನ್ನು ನಡೆಸುವುದಕ್ಕೆ ದೇವತೆಗಳು ನೆಲೆಸಿ ಶಕ್ತಿಯನ್ನು ಕೊಡಲಿ ಅಂತ ಹೀಗೆ ಪ್ರಾರ್ಥಿಸುವ ಮಾತು ಆರಂಭದಲ್ಲಿ ಬರುತ್ತೆ. ಆ ನಂತರ ನಾವು ನೋಡಬೇಕಾದ ಸಂಗತಿ, ಇಲ್ಲಿ ಮಂತ್ರಗಳ ಬಗ್ಗೆ ಹೇಳುವಾಗ ಕೆಲವು ಕಡೆ ಛಂದಸ್ಸು ಇದೆ. ನಾನಾಗಲೇ ಹೇಳಿದೆ ಇದು ಹೆಚ್ಚು ಮಾತುಗಳಿಂದ ಕೂಡಿರುವ ಸಂಗತಿ ಅಂತ. ಮೊದಲ ಪದ್ಯದಲ್ಲಿ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚಂ ಇಮಾಂ ವದಂತಿ ಚಕ್ಷುಶ್ರೋತ್ರಂ ಕವುದೇವೋ ಯುನಕ್ತಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಇಂದ್ರಿಯಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು. ಆಶ್ಚರ್ಯ ಅಂದ್ರೆ ಇದನ್ನು ಮನೋದೇವತೆಯಾದ ರುದ್ರನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅಂತ. ಅವನೇ ಮನಸ್ಸಿನ ದೇವತೆಯಾಗಿ ಈ ಮನಸ್ಸು ಅನ್ನೋದು ಯಾವ ಪ್ರೇರಣೆಯಿಂದ ಪತತಿ ಎಲ್ಲೆಲ್ಲೋ ಹೋಗಿ ಬೀಳ್ತಾ ಇರುತ್ತಲ್ಲ, ಯಾರ ಪ್ರೇರಣೆಯಿಂದ ಹೀಗೆ ಬೀಳುತ್ತೆ? ವಸ್ತುತಃ ನಮ್ಮ ಸಾಮಾನ್ಯ ಚಿಂತನೆಯಲ್ಲಿ ಅವನೇ ಬೀಳಿಸುದು ಅಂತ. ಆದ್ರೆ ಅವನ ಪ್ರಶ್ನೆ ಕೇಳ್ತಾನೆ ಅಂದ್ರೆ ಅವನ ಮನಸ್ಸು ಕೂಡ ಅವನ ನಿಯಂತ್ರಣದಲ್ಲಿ ಇಲ್ಲ ಅನ್ನೋದು ಅವನು ಹೇಳಿದ ಹಾಗೆ. ಯಾರ ನಿಯಂತ್ರಣದಿಂದ ಈ ಜಗತ್ತಿನಲ್ಲಿ ಮನಸ್ಸು ಅನ್ನೋದು ಕೆಲಸ ಮಾಡುತ್ತೆ ಅಂತ ಚತುರ್ಮುಖನ ಹತ್ರ ಪಂಚಮುಖ ಕೇಳುವ ಪ್ರಶ್ನೆ. ಕೇನ ಪ್ರಾಣ ಪ್ರಥಮ ಪ್ರೈತಿ, ಯಾವ ಕಾರಣದಿಂದ ಪ್ರಾಣ ದೇಹವನ್ನು ಪ್ರವೇಶ ಮಾಡುತ್ತೆ, ಯಾವ ಕಾರಣದಿಂದ ಪ್ರಾಣ ಆ ಶರೀರದಿಂದ ಉತ್ಕ್ರಮಣ ಆಗುತ್ತೆ, ಅದು ಯಾರಿಂದ ಆಗ್ತಾ ಇದೆ? ಅಷ್ಟೇ ಅಲ್ಲ, ಕೇನೇಷಿತಾಂ ವಾಚಂ ಇಮಾಂ ವಾಚಂ ವದಂತಿ, ಯಾರ ಪ್ರೇರಣೆಯಿಂದಾಗಿ ಮಾತುಗಳು ಉಚ್ಚಾರಣೆಯಾಗಿ, ನಾವು ಈಗ ಮಾತಾಡುವಾಗ ನಮ್ಗೆ ಇದರ ಹಿನ್ನೆಲೆ ಏನಂತದ್ದು ಗೊತ್ತಿಲ್ಲ, ಆ ಮನಸ್ಸಿಗೆ ಏನೇನು ಬರುತ್ತೆ ಅದನ್ನು ವಟ ಅಂತ ಇರ್ತೀವಿ. ಆದರೆ ಆ ಮಾತು ಈ ಅಭಿಪ್ರಾಯದಲ್ಲಿ ಇದೇ ಪದದಿಂದ ಹೀಗೆ ಸೂಚನೆಯಾಗುವಂತೆ ಹೇಳಬೇಕು ಅಂತ ಒಂದು ಲಾಜಿಕಲಿ ಆಲೋಚನೆ ಬಂದು ಅದಕ್ಕೆ ಪದಗಳು ಸಿಕ್ಕು ಅದು ಸರಿಯಾಗಿ ಪದದಲ್ಲಿ ಮೂಡಿ ಎದುರುಗಡೆ ಕೂತವನಿಗೂ ಮೇಲೆ ಕೂತವ ಏನು ಹೇಳ್ತಾ ಇದ್ದಾನೋ ಅದನ್ನೇ ಕೇಳಿಸಿಕೊಂಡು ತಾನು ಅರ್ಥೈಸಿಕೊಳ್ಳುವಷ್ಟು ಒಂದು ಸರಾಗವಾದ ಒಂದು ಪ್ರೊಸೆಸ್ ನಡಿಬೇಕು ಅಂದ್ರೆ ಅದರ ಹಿಂದೆ ತುಂಬಾ ಕೆಲಸ ಇದೆ. ಕೂತವನಿಗೂ ಅವನ ಅನುಭವ ಅದಕ್ಕೆ ಪೂರಕವಾಗಿರ್ಬೇಕು. ಎಷ್ಟೋ ಸರ್ತಿ ಹೆಚ್ಚು ಕಮ್ಮಿ ಸಮಸ್ಯೆ ಆಗುದೇನು ಗೊತ್ತಾ, ಹೇಳುವವರು ಒಂದು ಅವ್ರ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇರ್ತಾರೆ, ಕೇಳೋನಿಗೆ ಅವನು ವಾತಾವರಣದಲ್ಲಿ ಏನ್ ತಲೆಯಲ್ಲಿ ಮೊದಲಿಂದ ಕೂತಿರುತ್ತೆ ಅದೇ ಅರ್ಥ ಆಗ್ತಾ ಇರುತ್ತೆ. ಅವರು ನಾವ್ ಅನ್ಕೊಂಡಿದ್ದೇ ಹೇಳಿದ್ದು ಅಂತ. ಅಂದ್ರೆ ತಪ್ಪಲ್ಲ ಬಿಡಿ, ಅದು ಆ ವಾತಾವರಣ ಹಾಗೆ ಬಂದಿರುತ್ತೆ. ಆದರೆ ಋಷಿಗಳು ಅಷ್ಟು ಸುಲಭದಲ್ಲಿ ಆ ಮಾತುಗಳನ್ನ ಹಾಗೆ ಜಾರಿಗೆ ಬಿಡಬಾರದು ಅನ್ನೋದಕ್ಕೋಸ್ಕರ ಈ ತರ ಸ್ಪಷ್ಟವಾಗಿ ಪ್ರತಿಯೊಂದನ್ನು ಬಿಡಿಸಿ ಕೇಳ್ತಾರೆ. ಎಷ್ಟೇ ಆದ್ರೂ ಕೂಡ ನಾವು ಕೇಳುವಾಗ ಕೆಲವು ನಮ್ಮ ಅನುಭವದ ಹಿನ್ನೆಲೆ ಅದಕ್ಕೆ ಚೌಕಟ್ಟನ್ನು ಹಾಕೊಳ್ಳುತ್ತೆ. ಆದ್ರೂ ದೇವರ ಹತ್ರ ಅದಕ್ಕೆ ಕೇಳುದು, ಮಾಮ ಬ್ರಹ್ಮ ನಿರಾಕುರ್ಯಾತ್, ದಯವಿಟ್ಟು ನನ್ನನ್ನು ದೂರಗೊಳಿಸುವ ಹಾಗೆ ಅರ್ಥ ನನ್ನ ಮುಂದೆ ತೆರೆದು ನನ್ನನ್ನ ಕುಣಿಸದೇ ಇರಲಿ, ನಾನು ಅದರ ಜೊತೆಗೆ ಎಂಜಾಯ್ ಮಾಡುವ ಹಾಗೆ ಆಗ್ಲಿ ಅಂತ ಕೇಳಿದ್ದು. ಚಕ್ಷುಶ್ರೋತ್ರಂ ಕವುದೇವೋ ಯುನಕ್ತಿ, ಇಷ್ಟೇ ಅಲ್ಲ, ಚಕ್ಷುಸ್ ಅಂದ್ರೆ ಕಣ್ಣು, ಶ್ರೋತ್ರಂ ಅಂತಂದ್ರೆ ಕಿವಿ, ಕಹ ದೇವ ಯಾವ ದೇವ ಇದನ್ನೆಲ್ಲ ಜೋಡಿಸ್ತಾ ಇದ್ದಾನೆ.
ಮಾತನ್ನು ಜೋಡಿಸುವುದು, ದೃಷ್ಟಿಯನ್ನು ಜೋಡಿಸುವುದು, ಶಬ್ದಗಳನ್ನು ಕಿವಿಗೆ ಬಂದು ಬೀಳುವಾಗ ಅರ್ಥವನ್ನು ಜೋಡಿಸುವುದು, ಮನಸ್ಸಿನಲ್ಲಿ ಇಂಥದ್ದೇ ಆಲೋಚನೆಗಳ ಪರಂಪರೆಯನ್ನು ಹೀಗೆ ಮಾಡಲಿ ಅಂತ ಹೀಗೆ ಒಳಗಿನಿಂದ ನಿಂತು ದೇವಯತಿ ಬೆಳಗುವವನು, ದೇವಯತಿ ಲೀಲೆಯಿಂದ ಆ ಕಾರ್ಯವನ್ನು ಮಾಡುವವನು ಹೇಗಾಗ್ತಾ ಇದೆ ಅನ್ನೋದರ ಒಂದು ಮರ್ಮವೂ ತಿಳ್ಕೊಳ್ಳಿಕ್ಕಾಗುವುದಿಲ್ಲ, ಆದರೆ ಆಗ್ತಾನೆ ಇರುತ್ತೆ. ಇದು ಯಾರು, ಹೇಗೆ, ಏನು, ಎತ್ತ ಅನ್ನುವ ಪ್ರಶ್ನೆಯನ್ನ ಕೇಳ್ಕೊಳ್ತಾನೆ. ಇಲ್ಲಿ ಹೇಳುವಾಗ ನಮಗೆ ಬಂದ ಇಂದ್ರಿಯಗಳು ಮನಸ್ಸು, ಪ್ರಾಣ, ಮಾತು, ಕಣ್ಣು ಮತ್ತು ಕಿವಿ, ಇಷ್ಟು ಬಿಟ್ಟರು, ಇಷ್ಟು ಮಾತ್ರ ಹೇಳಿದರು. ಉಳಿದದ್ದೇ ಹೇಳಲಿಕ್ಕೆ ಹೋಗಲಿಲ್ಲ. ಅದರ ಅರ್ಥ ಉಳಿದದ್ದು ಬೇಕಾಗಿಲ್ಲ ಅಂತಲ್ಲ, ಕೆಲವೊಂದು ಸರ್ತಿ ಇಷ್ಟು ಹೇಳಿದ್ಮೇಲೆ ಉಳಿದಿದ್ದೆಲ್ಲ ಅದರ ಜೊತೆಗೆ ಸೇರಿಕೊಳ್ಳುತ್ತೆ. ಯಾಕೆಂದ್ರೆ ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಇದೆಲ್ಲವೂ ಕೂಡ ಬಾಯಿ ಅನ್ನೋದು ಎರಡು ತರ ಇದೆ. ಒಂದು ಮಾತಾಗಿದೆ, ಒಂದು ರುಚಿಯಾಗಿದೆ. ರುಚಿಯನ್ನು ಗ್ರಹಿಸುವುದಕ್ಕೆ ಬಳಸುವುದು ಬಾಯಿಯೇ, ಮಾತನ್ನು ಆಡುವುದಕ್ಕಾಗಿ ಬಳಸುವುದು ಬಾಯಿಯೇ. ಈ ರುಚಿಯನ್ನು ಗ್ರಹಿಸುವುದು ಅಂತಂದಾಗ ಅದು ಜ್ಞಾನೇಂದ್ರಿಯ, ಮಾತಿಗಾಗಿ ಬಳಸುವುದು ಅಂತಂದಾಗ ಕರ್ಮೇಂದ್ರಿಯ. ಆದ್ರೆ ಬಾಯಿ ಅಂತ ಸ್ವೀಕರಿಸಿದಾಗ ಎರಡನ್ನು ಇಟ್ಕೊಳ್ಬಹುದು ಅಂತ ಇಟ್ಟುಕೊಂಡ್ರೆ, ಆದ್ರೆ ಅವರು ಸ್ಪಷ್ಟವಾಗಿ ಬಾಯಿ ಅಂತ ಬಳಸಲೇ ಇಲ್ಲ, ಅವರು ವದನ ಅಂತ ಹೇಳಿಲ್ಲ, ವಾಕ್ ಅಂತ ಹೇಳ್ಬಿಟ್ಟು. ಅಂದಾಗೆ ಅದು ರುಚಿ ಪಕ್ಕಕ್ಕೆ ಸರಿಯಿತು ಅಂತ ಅರ್ಥ. ಆದ್ರೆ ಅದರ ಅಭಿಪ್ರಾಯ ಏನು ಅಂದ್ರೆ, ಈ 4ರಷ್ಟು ಜ್ಞಾನದ ನೇರ ಅವಕಾಶಗಳು ಕಮ್ಮಿ. ರುಚಿಯನ್ನು ಗ್ರಹಿಸಿ ಆ ರುಚಿಯ ಬಗ್ಗೆ ಮಾತ್ರ ಗೊತ್ತಾಗತ್ತೆ ಹೊರತು ಉಳಿದಂತೆ ಅದರಿಂದೇನೋ ಜ್ಞಾನ ಬಂತು ಅಂತಿಲ್ಲ. ಆದ್ರೆ ಮಾತು ಹಾಗಲ್ಲ, ಅದು ಆಡುವ ವಿಷಯಗಳಿಂದ ಇನ್ನೆಷ್ಟೋ ನಮ್ಮ ಕಣ್ಣ ಮುಂದೆ ಇಲ್ಲದ ಸಂಗತಿಗಳನ್ನೆಲ್ಲ ಅದು ತೋರಿಸುತ್ತೆ. ಅದರಿಂದಾಗಿ ಆ ವಸ್ತುವಿನಿಂದ ಅಷ್ಟೇ ಜ್ಞಾನ ಬರುತ್ತೆ ರುಚಿ ಅನ್ನೋ ವಿಷಯಕ್ಕೆ ಬಂದಾಗ, ಅಥವಾ ಮುಟ್ಟಿದ್ದು ಅನ್ನೋ ವಿಷಯಕ್ಕೆ ಬಂದಾಗ. ಆದರೆ ಈ ಕಣ್ಣು, ಕಿವಿ, ಬಾಯಿ ಇದೆಯಲ್ವಾ, ಇದು ತಂದು ಕೊಡುವ ಜ್ಞಾನದ, ಅದರಲ್ಲೂ ಕಿವಿ ಎಲ್ಲ ಇಂದ್ರಿಯಗಳಿಗಿಂತ ಹೆಚ್ಚು ಹೇಳಿದವರು ಕಿವಿ ಅನ್ನೋದು ಬೃಹತ್ ಸಂಪತ್ತು ಅಂತ ಬೃಹದಾರಣ್ಯಕದಲ್ಲಿ ಹೇಳುವಾಗ, ದೊಡ್ಡ ಸಂಪತ್ತು ಯಾವುದು ಅಂದ್ರೆ ಕಿವಿ ಅಂತಂತಾರೆ. ಕಿವಿಯಲ್ಲಿ ಸಿಕ್ಕಿದಷ್ಟು ನಮಗೆ ಅರಿವು ಇನ್ಯಾವುದರಿಂದಲೂ ಸಿಗಲ್ಲ. ಕಣ್ಣಿಗೆ ಎದುರುಗಡೆ ಬಂದ ಮೇಲೆ ಸಿಗುತ್ತೆ, ಅಲ್ಲಿ ತನಕ ಸಿಗಲ್ಲ. ಕಿವಿಗೆ ಕೇಳಿದ್ದು ಮನಸ್ಸಿಗೆ ಬಂದು ಅದನ್ನು ನೋಡ್ಬೇಕು ಅಂತ ಅನ್ನಿಸಿ ಅಲ್ಲಿಗೆ ಹೋದ್ಮೇಲೆ ಸಿಗುತ್ತೆ. ಆದ್ರೆ ಕಿವಿಗೆ ಬೀಳುವಾಗ ಯಾರೋ ಅವನ ಅನುಭವದಿಂದ ಎಲ್ಲೋ ದೇವಲೋಕದ ವಿಷಯ ಮಾತಾಡಿದ್ರು ಅನಾಯಾಸವಾಗಿ ಕಿವಿಗೆ ಬಿದ್ದು ಅದರ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಬರುತ್ತಂದಾಗಿ ಕಿವಿ ಎಲ್ಲದಕ್ಕಿಂತ ದೊಡ್ಡದು ಅನ್ನುವ ಸಂಪತ್ತಿನ ನಿರ್ಣಯವನ್ನು ಕೊಡ್ತಾರೆ. ಆದ್ರಿಂದಾಗಿ ಹೀಗೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಅನ್ನುವ ಎರಡೂ ಇಂದ್ರಿಯಗಳ ಹಿನ್ನೆಲೆಯಲ್ಲಿ ನಾವು ಸಾಧನೆಯನ್ನು ಮಾಡ್ಲಿಕ್ಕೆ ಹೊರಡಬೇಕಾದದ್ದು ಅದು ಅನಿವಾರ್ಯ. ಇಲ್ಲಿ ಪ್ರೇರಣೆ ಯಾರದ್ದು ಅನ್ನುವ ಈ ಪ್ರಶ್ನೆಯನ್ನ ಕೇಳುತ್ತಾನೆ. ಆಗ ಈ ತರದ ಮಾತನ್ನ ಇದಕ್ಕೆ ಉತ್ತರ ಅನ್ನುವ ಹಾಗೆ ಧ್ರುವ ಮಾತಾಡ್ತಾನಲ್ವಾ, ಆ ಮಾತನ್ನು ನೆನಪಿಸ್ಕೊಳ್ಬೋದು ನಾವು. ಯೋಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಕ್ ಆದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಎಲ್ಲ ಇಂದ್ರಿಯಗಳ ಒಳಗೂ ಇದ್ದು ಅವನಿಗೆ ಮಾತೇ ಹೊರಡದೆ ಗದ್ಗದನಾಗಿ ಏನ್ ಮಾತಾಡಬೇಕು ಅಂತ ಗೊತ್ತಾಗದೆ ಬರೀ ಕಣ್ಣಲ್ಲಿ ನೀರು ಹಾಕ್ತಾ ಇರುವ ಸಂದರ್ಭದಲ್ಲಿ ಆ ಮಾತಿನ ಶಕ್ತಿ ಎನಿಸಿದಂತಹ ಶಂಖದ ಮೂಲಕ ಕೆನ್ನೆಯನ್ನು ಸ್ಪರ್ಶಿಸಿದೊಡನೆ ಅವನಿಗೆ ಒಳಗಿನಿಂದ ಇದ್ದ ಮಾತುಗಳು ದಡಬಡ ಅಂತ ಹೊರಟು ಬಂದದ್ರಲ್ಲಿ ಇದ್ದದ್ದೇನು ಹೇಳಿ, ಮಾತುಗಳನ್ನು ಪ್ರೇರೇಪಿಸುವ ನಿನಗೆ ನಮಸ್ಕಾರ ಅಂತ. ಅವನ ಮಾತನ್ನ ಆಡ್ಲಿಕ್ಕಾಗದೇ ಇದ್ದಾಗಲೂ ಸಂಜೀವಯತಿ ಪ್ರಸುಪ್ತಾಂ ವಾಚಂ, ಮಲಗಿರುವ ಮಾತನ್ನ ಬಡಿದೆಬ್ಬಿಸಿ ನುಡಿಯುವಂತೆ ಮಾಡುವ ಓ ತಾಕತ್ತುಳ್ಳವನೇ, ನಿನಗೆ ನನ್ನ ನಮಸ್ಕಾರ. ಇನ್ನೇನು ಹೇಳಬೇಕು, ಕೇವಲ ಮಾತು ಮಾತ್ರ ಅಲ್ಲ, ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಕ್ ಆದೀನ್ ಪ್ರಾಣಾನ್, ಪ್ರಾಣ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎಲ್ಲಗಳನ್ನು ಪ್ರೇರೇಪಿಸುವ ಓ ಭಗವಂತನೇ, ನಿನಗೆ ನನ್ನ ನಮನ. ನಾನು ಈ ಎಲ್ಲದರಿಂದಲೂ ಏನು ಮಾಡ್ತೇನೋ ಅದು ನಿನ್ನಿಂದಲೇ ಆಗತ್ತೆ ಅನ್ನುವ ಆ ಹುಡುಗನಿಗೆ ಬಂದ ಎಚ್ಚರದ ಮಾತು ಈ ಪ್ರಶ್ನೆಗೆ ಉತ್ತರ ಅನ್ನೋ ಕಾಣುತ್ತೆ. ಆ ಉತ್ತರವನ್ನೇ ಮತ್ತೆ ಉಪನಿಷತ್ತು ಕೂಡ ಸಮಾಧಾನ ಮಾಡಿ ಹೇಳುತ್ತೆ. ಅದೇ ಮೂಲಕ ಆ ದೇವ ಅನ್ನುವ ಶಬ್ದವನ್ನ ಎಲ್ಲಾ ಅರ್ಥದಲ್ಲೂ ಅವರು ಬಳಸಿಕೊಳ್ತಾರೆ. ಯಾಕೆಂದ್ರೆ ಇಂದ್ರಿಯ ಅಂತ ಅರ್ಥದ ಜೊತೆಗೆ ಅದು ಅವನಿಂದ ಪ್ರೇರೇಪಣೆಗೊಳ್ಳುವಂಥದ್ದು ಅನ್ನೋದಕ್ಕೋಸ್ಕರ ಆ ಮಾತನ್ನು ಹೇಳುತ್ತಾರೆ. ಉತ್ತರ ಏನು? ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸಬು ಪ್ರಾಣಸ್ಯ ಪ್ರಾಣ ಚಕ್ಷುಷಶ್ಚಕ್ಷುರತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಶ್ರೋತ್ರಸ್ಯ ಶ್ರೋತ್ರಂ, ಕಿವಿಗೆ ಕಿವಿಯಾಗಿ ಇದ್ದಾನೆ, ಕಣ್ಣಿಗೆ ಕಣ್ಣಾಗಿ ಇದ್ದಾನೆ, ಇದೆಲ್ಲ ಅವನ ಹೆಸರು. ಶ್ರೋತ್ರ ಅನ್ನೋದು ಅವನ ಹೆಸರು.
ಕಿವಿಯಲ್ಲಿ ಕಿವಿಯನ್ನು ಹೆಸರಿನಿಂದ ಇದ್ದು ನಮ್ಮ ಕಿವಿಗೆ ಶಕ್ತಿಯನ್ನು ತುಂಬಿದ್ದಾನೆ. ಕಣ್ಣಲ್ಲಿ ಕಣ್ಣು ಅನ್ನೋ ಹೆಸರಿನಿಂದ ಇದ್ದು, ಆದರೆ ಅದರ ಆ ಇಂದ್ರಿಯಗಳಿಂದ ಆಗುವ ಕಾರ್ಯದಿಂದ ಬಂದ ಹೆಸರದು. ಸಂಸ್ಕೃತದಲ್ಲಿ ಸುಮ್ಮನೆ ಒಂದು ರೂಢವಾದ ಪದ ಅಂತಿಲ್ಲ, ಇದಕ್ಕೊಂದು ಹೆಸರಿಟ್ಬಿಡೋಣ ಅಂತ, ಡಿತ್ತ ಅಂತ ಇಟ್ಬಿಡುದು. ಏನು ಕೇಳಿದ್ರೆ ಏನಿಲ್ಲ, ಡಿತ್ತ ಸುಮ್ಮನೆ ನಾವು ಕರೆದಿದ್ದೀವಿ ಅಷ್ಟೇ ಅಂತ. ಹಾಗಿಲ್ಲ, ಏನೇ ಶಬ್ದ ಕೊಟ್ಟರು ಅದು ಋಷಿಗಳ ಮಾತಾಗಿ ಬಂದಿದೆ. ಈಗ ಕೆಲವೊಂದು ಸರ್ತಿ ನಾವೇನು ಹೊಸ ಶಬ್ದ ಹುಡುಕ್ತೇವೆ ಅಂತ ಸ್ವಲ್ಪ ಸಂಸ್ಕೃತದ ಪಿತ್ತ ನೆತ್ತಿಗೆ ಹತ್ತಿದಾಗ ಸಲ ಹೊತ್ತತ್ತೆ ಏನೇನು ಮಾತುಗಳು, ಆಗ ಅದಕ್ಕೊಂದು ಹೆಸರು ಕೊಡ್ತೇವೆ. ಆದ್ರೆ ಅದು ಉಳಿಯೋದಿಲ್ಲ ಬಹಳ ಕಾಲ. ಯಾಕೆಂದ್ರೆ ಯಾವುದು ನಿರಂತರ ಒಂದು ಋಷಿಗಳ ಮಾತಿನ ಪ್ರವಾಹದಲ್ಲಿ ಬರುತ್ತೋ ಅದು ದೀರ್ಘಕಾಲ ಉಳಿದು. ಯಾಕಂದ್ರೆ ಅದು ಅವ್ರದ್ದು ತಪಸ್ಸಿನಿಂದ ಬಂದ ಮಾತು. ನಾವು ನಮ್ದೇನೋ ಬುದ್ಧಿವಂತಿಕೆಯಿಂದ ಕಟ್ಟಿದ ಮಾತು ಬಿಚ್ಚತ್ತೆ, ಇಟ್ಟ ಮಾತು ಇದ್ದೇ ಇರುತ್ತೆ, ಅದು ಹಾಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಆ ಮಾತಿನಲ್ಲಿರುವ ದೇವತೆಯನ್ನ ಶ್ರೋತ್ರ ಕೇಳುವಂತೆ ಮಾಡುವುದು. ಶ್ರವಣೆ ಅಂತ ಧಾತು. ಆ ಶ್ರೋತ್ರ ಅನ್ನೋದು ಕೇಳಿ ರಕ್ಷಣೆ ಮಾಡುತ್ತೆ. ಕಿವಿಗೆ ಕೇಳಿದ್ದೇ ಬೀಳದೆ ಇದ್ದಿದ್ರೆ, ಕರೆದಿದ್ದು ಗೊತ್ತಾಗದೇ ಇದ್ರೆ, ನಾ ಎಟ್ಟಿಸಿಕೊಂಡು ಬಂತು ಅಂತ ಯಾರೋ ಹೇಳಿದ್ರು ಕೇಳಿಸ್ದೆ ಕಚ್ಚಿಸ್ಕೊಳ್ಬೇಕಿತ್ತು. ಆದ್ರೆ ಅದು ಕಿವಿಗೆ ಬಿದ್ದು ಆ ಬರ್ತಾ ಇದೆ ಅನ್ನೋ ಅಪಾಯದ ಸೂಚನೆ ಸಿಕ್ಕಿದ ತಕ್ಷಣ ಅರ್ಥ ಆಗಿ ಆ ಕಿವಿ ಅವನನ್ನ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅಲ್ಲಿದ್ದ ಕಾಲಿಗೆ ಬುದ್ಧಿ ಹೇಳುವಂತೆ ಮಾಡುತ್ತೆ. ಹಾಗೆ ಮಾಡಿದ್ರಿಂದ ಅದು ಶ್ರೋತ್ರ, ಕೇಳುವಂತೆ ಮಾಡುತ್ತೆ. ಶ್ರೋತ್ರಸ್ಯ ಶ್ರೋತ್ರಂ, ಕಿವಿಗೆ ಕೇಳುವ ಶಕ್ತಿಯನ್ನು ಕೊಟ್ಟವ. ಮನಸೋ ಮನೋಯತ್, ಮನಸ್ಸಿಗೆ ಮನಸ್ಸು ಅಂತ ಯಾಕೆ ಹೆಸರು ಅಂದ್ರೆ ಮನನಾಥ್, ಮನ ಉಚ್ಚತೆ, ನಿರಂತರ ಮನನ ಮಾಡುತ್ತೆ. ಅದು ಮನನ ಮಾಡಿದ್ರೆ ಮಾತ್ರ ಮನಸ್ಸು. ಮನನ ಮಾಡದೆ ಸುಮ್ಮನೆ ಅದಕ್ಕೆ ಆಸೆ ಬಂದದನ್ನೆಲ್ಲ ಸಿಕ್ಕಿತು, ತಿಂದೆ, ಉಂಡೆ, ಮಲಗಿದೆ ಅಂತ ಅಷ್ಟೇ ಆದ್ರೆ ಆ ಮನಸ್ಸಿಗೆ ಏನು ವಿಶೇಷ ಬಲವೇ ಇದ್ದದ್ದನ್ನು ಉಪಯೋಗಿಸಿದ್ರು. ಕೆಲವೊಂದು ಸರ್ತಿ ನಮ್ಮ ಹತ್ರ ತುಂಬಾ ದೊಡ್ಡ ದೊಡ್ಡ ಲಕ್ಷಾನುಗಟ್ಟಲೆ ಫೋನ್ ಇರುತ್ತೆ. ನಾವು ಕೊನೆಗೆ ಯೂಸ್ ಮಾಡೋದು ಏನಂದ್ರೆ ಅದ್ರೊಂದು ಫೋನು, ಅದ್ರೊಂದು ಮೆಸೇಜ್, ಒಂದು ವಾಟ್ಸಪ್ ಅಷ್ಟೇ. ಅದರಲ್ಲಿ ಎಂತ ಏನೇನು ಮಾಡ್ಬೋದು ಅಂತ ಅನ್ನೋದನ್ನ ಯಾರೋ ತಿಳಿದವ್ರು ನೋಡಿದ್ರೆ, ಅಯ್ಯೋ ಇಷ್ಟು ದೊಡ್ಡ ಫೋನ್ ಇಟ್ಕೊಂಡು ಸುಮ್ಮನೆ ಫೋನ್ ಮಾಡಿ ಯೂಸ್ ಮಾಡ್ತಾರಲ್ಲ, ಬುದ್ಧಿ ಇಲ್ವ ನಿಮಗೆ ಅಂತ ಅವ್ರು ಬೈತಿದ್ರು. ನಮ್ಗೆ ನಿಜವಾಗಿ 1100 ಸಾಕಾಗುತ್ತೆ. ಆದ್ರೆ ನಮ್ದೇನು ಅಂದ್ರೆ ಅವರೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತ ನಾವು ದೊಡ್ಡದು ಯೂಸ್ ಮಾಡ್ಬೇಕು ಅಂತ ಹೊರಟಿರ್ತೀವಿ. ಹಾಗೆ ಕೊಟ್ಟಿರುವ ಮನಸ್ಸು ಅನ್ನುವ ಲಕ್ಷಾನುಗಟ್ಟಲೆ ಫೀಚರ್ಸ್ ಇರುವ ಮೊಬೈಲ್ ಅನ್ನ ಇಟ್ಕೊಂಡ್ರು ಕೂಡ ನಾವು ಅದನ್ನ ಕೊನೆಗೆ ಬರೀ ಒಂದು ಡಯಲ್ ಮಾಡಿ ಅದು ಕೂಡ ಕೆಲವು ಉಲ್ಟಾ ಗಿಲ್ಟ ಇಟ್ಕೊಂಡು ಅದು ಯಾಕೋ ಕೇಳಿಸ್ತಿಲ್ಲ ಅಂದ್ರೆ ಸರಿ ಇಟ್ಕೊಳ್ಳಿ ಅಂತ ಹೇಳಿದ್ಮೇಲೆ ಗೊತ್ತಾಗ್ತಿತ್ತು ನಮ್ಗೆ. ಅಂತ ಸ್ಥಿತಿಯ ಮನಸ್ಸಿನ ಪ್ರಭಾವವನ್ನು ನಾವು ಬಳಸಿಕೊಂಡ್ರೆ ಎಷ್ಟು ದಡ್ರೋ, ಹಾಗೆ ಈ ಮನಸ್ಸನ್ನು ಕೂಡ ನಾವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಮೂರ್ಖರಾಗ್ತೇವೆ. ಮನಸೋ ಮನೋಯತ್, ಮನನಶೀಲತೆಗೆ ಬೇಕಿರುವ ಅತ್ಯಂತ ಶಕ್ತಿಯುತವಾದ ಇಂದ್ರಿಯಗಳಲ್ಲಿ ಆ ಮನನ ಮಾಡುವ ಕ್ರಿಯೆ ಅನ್ನುವುದನ್ನ ಪ್ರಚೋದಿಸುವ ಮನಃಶಬ್ದದಿಂದ ವಾಚ್ಯನಾದ ಭಗವಂತನೇ ಅದಕ್ಕೆ ಪ್ರೇರಕ. ಮನಸೋ ಮನೋಯತ್, ಇದು ಬ್ರಹ್ಮನ ಉತ್ತರ. ಆಗ ಕೇಳಿದ್ದು ಪಂಚಮುಖನ ಪ್ರಶ್ನೆ, ಈಗ ಅದಕ್ಕೆ ಚತುರ್ಮುಖನ ಉತ್ತರ. ವಾಚೋಹ ವಾಚಂ, ವಾಕಿನ ಒಳಗೆ ವಾಗ್ರೂಪನಾಗಿ ಇದ್ದು ಅದನ್ನ ಪ್ರೇರೇಪಿಸ್ತಾನೆ. ಸವು ಪ್ರಾಣಸ್ಯ ಪ್ರಾಣ, ಅವನೇ ಯಾರು ಶ್ರೋತ್ರಕ್ಕೆ ಶ್ರೋತ್ರನಾಗಿದ್ದನೋ, ಯಾರು ಮಾತಿಗೆ ಮಾತಾಗಿ ಬಂದನೋ, ಯಾರು ಯೋಚನೆಗೆ ಯೋಚನಾ ಶಕ್ತಿಯನ್ನು ತುಂಬಿದನೋ ಅವನೇ ಪ್ರಾಣಕ್ಕೂ ಪ್ರಾಣವನ್ನು ನೀಡುವವನಾಗಿದ್ದಾನೆ. ಇಲ್ಲಿ ಪ್ರಾಣ ಅಂತಂದ್ರೆ ಒಳಗಿನಿಂದ ದೇಹದಲ್ಲಿ ಎಲ್ಲ ಇಂದ್ರಿಯಗಳಿಗೂ ಬಲ ತುಂಬುವ ಶಕ್ತಿ. ಆರಂಭದಲ್ಲಿ ಸೃಷ್ಟಿಯಲ್ಲಿ ಭಗವಂತ ತನ್ನ ವಿರಾಟ್ ರೂಪವನ್ನು ತೋರಿಸಿದ ಮೇಲೆ ಚತುರ್ಮುಖನು ತನ್ನ ವಿರಾಟ್ ರೂಪದಿಂದ ಮತ್ತೊಂದು ಸರ್ತಿ ಸೃಷ್ಟಿಗೆ ಅಂತ ಅಣಿಯಾಗ್ತಾನೆ. ಆಗ ದೇವತೆಗಳಲ್ಲಿ ಒಂದು ಪ್ರಶ್ನೆ ಬರುತ್ತಂತೆ, ನಾವು ದೊಡ್ಡವರು. ಆಗ ಅದು ನಮ್ಮ ಮನಸ್ಸಿಗೆ ಬಂದ ಪ್ರಶ್ನೆಯನ್ನು ಅವ್ರು ತೋರಿಸಿದ್ದಷ್ಟೇ. ಅವ್ರಿಗೇನು ದೊಡ್ಡವರು ಚಿಕ್ಕವರು ಅಂತ ಅದ್ರಲ್ಲಿ ಏನು ಗಲಾಟೆ ಇಲ್ಲ. ಯಾಕಂದ್ರೆ ಅವರಿಗೆ ಹೆಸರು ಬೃಂದಾರಕರು ಅಂತ, ಯಾವತ್ತು ಗುಂಪಾಗಿಯೇ ಇರುವವರು ಅಂತ ಅರ್ಥ. ಅವ್ರು ಯಾವತ್ತು ಒಂದು ಇತಿಹಾಸ ತೋರಿಸಿ, ಎಲ್ಲಿಯಾದ್ರೂ ದೇವತೆಗಳಲ್ಲಿ ಇಂದ್ರನ ಪದವಿ ಖಾಲಿ ಆದ ತಕ್ಷಣ ಪಕ್ಕದಲ್ಲಿದ್ದವರು ಕಿತ್ಕೊಂಡು ನಾನು ಆ ಸೀಟಲ್ಲಿ ಕೂಡ್ತೇನೆ ಅಂತ ಒಂದು ಇತಿಹಾಸ ಇದೆಯಾ? ಒಂದು ಭೂಮಿಯಲ್ಲಿ ಹುಡುಕ್ತಾರೆ ಯಾರು ಅದಕ್ಕೆ ಯೋಗ್ಯನಾದ ವ್ಯಕ್ತಿ ಇದ್ದಾನೆ ಅಂತ. ಒಂದು ನಹುಷ ಬಂದು ಕೂಡಿಸ್ತಾರೆ, ಒಂದು ರಜಿಯನ್ನು ಬಂದು ಕೂಡಿಸ್ತಾರೆ. ಯಾರೋ ಒಬ್ಬ ಯೋಗ್ಯನಾದ ವ್ಯಕ್ತಿಯನ್ನು ಇಂದ್ರ ಬರುವ ತನಕ ಇಂದ್ರನ ಪದವಿಗೆ ಉಳಿದ ದೇವತೆಗಳಲ್ಲಿ ಯಾರೂ ಕೂಡ ಅಪ್ಲಿಕೇಶನ್ ಸಮೇತ ಹಾಕಲ್ಲ, ಇದು ಬೇಕು ಅಂತ ನಮಗೆ. ಯಾಕೆಂದ್ರೆ ಅದು ನಮ್ಮ ಸ್ಥಾನ ಅದಲ್ಲ ಅಂತ ಅವ್ರಿಗೆ ಸ್ಪಷ್ಟ ಇದೆ, ಗೊತ್ತಿದೆ. ಮತ್ತು ಇಂಥ ಮಾತುಗಳು ಯಾಕೆಂದ್ರೆ ಆ ಇಂದ್ರಿಯದ ಬಲದ ವ್ಯತ್ಯಾಸದಿಂದ ನಾವಲ್ಲೇ ಅರ್ಥ ಮಾಡ್ಕೊಳ್ಬೇಕು ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಘಟನೆ ನಡೆಯುತ್ತೆ. ಚತುರ್ಮುಖನ ಶರೀರದಿಂದ ಒಬ್ಬೊಬ್ಬರೇ ಹೊರಗೆ ಹೋಗೋಣ. ಯಾರು ಹೋದಾಗ ಈ ಶರೀರ ಬೀಳುತ್ತೋ ಅವನು ಈ ಶರೀರದ ಆಧಾರ. ಕಣ್ಣಿನ ದೇವತೆ ಹೊರಟು ಹೋದ ಅಂತೆ,
ಕುರುಡನಾದ ಬಿಟ್ರೆ ಉಣ್ಣುವುದು ತಿನ್ನುವುದು ಮಲಗುವುದೆಲ್ಲ ಯಥಾ ಪ್ರಕಾರ ಇತ್ತಂತೆ. ಕಿವಿಯ ದೇವತೆ ಹೊರಟೋದ. ಕೇಳಿಸ್ಲಿಲ್ಲ ಅಂತ ಬಿಟ್ರೆ ಉಳಿದು ತಿನ್ನುವುದು ಉಣ್ಣುದು ಅದು ಹಾಗೇ ಇದೆ. ನಾನು ಉಪನಿಷತ್ತಿನ ವಾಕ್ಯ ಆಗಿದಂಗೆ ಎಲ್ಲ ನಡೀತಾ ಇತ್ತು. ಕಿವಿ ಕೇಳಲಿಲ್ಲ ಅಂದ್ರೆ ಒಂದು ಸಮಸ್ಯೆ ಇತ್ತಷ್ಟೆ, ಕೇವಲ ಒಂದು ಕೆಪ್ಪ ಅಂತ ಆಗಿದ್ದಷ್ಟೇ. ಮಾತಿನ ದೇವತೆ ನಿಂತು ಹೋಯ್ತಂತೆ. ಮೂಗಾದ ಬಿಟ್ರೆ ಉಣ್ಣುದು ಅದೇ ಬಾಯಿಲಿ ಆರಾಮಾಗಿ ಮಾಡ್ತಿದ್ದಂತೆ. ಕೊನೆಗೆ ಮೂಗಿನ ದೇವತೆ ಸರಿಯಾಗಿ ಯಾವ್ದು ಕೊರೋನಾ ಬಂದಿದೆ ಅಂತ ಸ್ಮೆಲ್ ಬರ್ಲಿಲ್ಲ ಅಂತ ಬಿಟ್ರೆ, ಒಳಗಿನಿಂದ ಸುಟ್ಟು ಹೋಯ್ತು, ತಳಸ್ಪರ್ಶ ಅಡಿಗೆ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಬಿಟ್ರೆ ಉಳಿದಿದ್ದೆಲ್ಲ ಹಾಕಿದ್ದನ್ನು ಚಂದ ಉಂಡ ಮಲಗುವ ಆರಾಮವಾದ ಸ್ಥಿತಿ ಇತ್ತು. ಎಲ್ಲ ಇಂದ್ರಿಯಗಳು ಹೋದ ಹಾಗೆ ಕೊನೆಗೆ ಮನಸ್ಸಿನ ದೇವತೆಯು ಹೊರಟು ಹೋದ ಅಂತ. ಮನಸ್ಸಿನ ದೇವತೆ ಹೋದಾಗ ಏನಾಯ್ತು ಅಂದ್ರೆ ಉಳಿದ ಇಂದ್ರಿಯಗಳ ಜೊತೆಗಿದ್ದ ಸಂಪರ್ಕವು ಒಟ್ಟಿಗೆ ತಪ್ಪೋಯ್ತು. ಆದ್ರೆ ಅದು ಒಂಥರ ಕೋಮ ಸ್ಟೇಜ್ ಇದ್ದ ಹಾಗೆ, ಅಥವಾ ಕೆಲವೊಂದು ಸರ್ತಿ ಅವ್ರಿಗೆ ಮನಸ್ಸು ಕೆಲಸ ಮಾಡ್ತಾ ಇರಲ್ಲ, ಅವರನ್ನ ಆಗ್ಲೂ ಡ್ರಿಪ್ಸ್ ಹಾಕಿ ಮಲಗಿಸಿದ್ರೆ ದೇಹಕ್ಕೆ ಹೋದ ಆಹಾರ ಅನ್ನೋದು ಜೀರ್ಣ ಆಗುತ್ತೆ, ಅಲ್ಲಿಂದಲೇ ಹಾಗೆ ವಿಸರ್ಜನೆ ಆಗುತ್ತೆ. ಜೀವಂತ ಏವ ಆಸೀತ್, ಅದು ಇರುತ್ತೆ ಬಿಟ್ರೆ ಅದಕ್ಕೆ ಏನು ಸತ್ತಿತು ಅಂತನ್ನುವಂತಹ ದುಸ್ಥಿತಿ ಇಲ್ಲ. ಅದರ ಪಾಡಿಗೆ ಅದರ ಕೆಲಸ ಆಗ್ತಾ ಇರುತ್ತೆ. ಯಾವಾಗ ಪ್ರಾಣ ಒಳಗಿಂದ ಹೋಯ್ತೋ ಆವಾಗ ಇಡೀ ಶರೀರ ಧೊಪ್ ಅಂತ ಕೆಳಗೆ ಬಿತ್ತು. ಅದರಿಂದಾಗಿ ಪ್ರಾಣ ಹಿರಿಯ ಅಂತ ಎಲ್ಲ ದೇವತೆಗಳಿಗೆ ಹೇಳಿದ್ರಂತೆ. ಆದರೆ ಇದೇನೋ ಒಂದು ಅಕಸ್ಮಾತ್ ಆಗಿ ನಡೆದಿರ್ಬೋದು. ಆದರೆ ಪ್ರತಿ ಸರ್ತಿ ಹೀಗೆ ಆಗ್ಬೇಕು ಅಂದೇನು. ಒಂದು ಪ್ರಯೋಗ ಅಂದ್ರೆ ಅದು ಒಂದ್ ಸರ್ತಿ ನೋಡಿದ್ರಿಂದ ಪ್ರಯೋಗ ಆಗಲ್ಲ. ಪ್ರಯೋಗ ಅಂದ್ರೆ ರಿಪೀಟೆಡ್ 2-3 ಸರ್ತಿ ಮಾಡಿದಾಗ್ಲೂ ಅದೇ ರಿಸಲ್ಟ್ ಬಂದ್ರೆ ಮಾತ್ರ ಕರೆಕ್ಟ್. ನೋಡಿ ಅದು ಎಷ್ಟು ಚಂದ ಇದೆ. ಒಂದೇ ಸರ್ತಿ ಯಾವುದನ್ನು ತೀರ್ಮಾನ ಮಾಡಬಾರದು ಅಂತ. ಮತ್ತೊಂದು ಸರ್ತಿ ಈಗ ಪ್ರವೇಶ ಮಾಡೋಣ. ಅನ್ವಯ ವ್ಯತಿರೇಕಾಭ್ಯಾಮ್ ಯಾವತ್ತೂ ಕೂಡ ಸರಿ ಮಾಡಿ ನೋಡ್ಬೇಕು, ಉಲ್ಟನೂ ಮಾಡಿ ನೋಡ್ಬೇಕು. ನಾವು ತಾಳೆ ನೋಡುದು ಅಂತ ಹೇಳ್ತೇವಲ್ಲ, ಹಾಗೆ ವಾಪಸ್ ನೋಡೋಣ. ಯಾರು ಪ್ರವೇಶ ಮಾಡಿದಾಗ ಶರೀರದಲ್ಲಿ ಉತ್ಥಾಪನ ಶಕ್ತಿ ಬರುತ್ತೋ ಅವನು ಆ ದೇಹದಲ್ಲಿ ಪ್ರಧಾನ ವ್ಯಕ್ತಿ ಅಂತ ತೀರ್ಮಾನ ಅಂತ. ಕಣ್ಣಿನ ದೇವತೆ ಬಂದ, ಶರೀರ ಅಲ್ಲಾಡ್ಲಿಲ್ಲ. ಕಿವಿ ದೇವತೆ ಬಂತು, ಶರೀರ ಅಲ್ಲಾಡ್ಲಿಲ್ಲ. ಮನಸ್ಸು ಪ್ರವೇಶ ಮಾಡಿತ್ತು, ಶರೀರದಲ್ಲಿ ಏನು ಬದಲಾವಣೆ ಆಗಲಿಲ್ಲ. ಎಲ್ಲರೂ ಪ್ರವೇಶ ಮಾಡಿದ್ಮೇಲೆ ಕೊನೆಗೆ ಪ್ರಾಣ ಪ್ರವೇಶ ಮಾಡಿದಾಗ ಇದ್ದಕ್ಕಿದ್ದಂತೆ ಎಲ್ಲಾ ಇಂದ್ರಿಯಗಳಲ್ಲೂ ಕೂಡ ಜಾಗೃತಿ ಬಂದು ಕರೆಂಟ್ ಕೊಟ್ಟ ಹಾಗೆ ಟಕ 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 ಅಂತ ಕೆಲಸ ಶುರುವಾಯಿತು. ಆಗ ದೇವತೆಗಳು ನೀನೇ ಎಲ್ಲದಕ್ಕಿಂತಲೂ ಹಿರಿಯ. ಆದ್ರೆ ಆ ಪ್ರಾಣನಿಗೂ ಕೂಡ ಪ್ರಾಣ ಕೊಡುವವ ಭಗವಂತ. ಸವು ಪ್ರಾಣಸ್ಯ ಪ್ರಾಣ. ಉಪನಿಷತ್ತಿನಲ್ಲಿ ಇನ್ನೊಂದು ಕಡೆ ಅವನನ್ನ ಮಧ್ಯಮ ಪ್ರಾಣ ಅಂತ ಕರೀತಾರೆ. ಸವು ಯೋಹ ವೈಶಿಷುಂ ಸಾಧಾನಂ ಸಪ್ರತ್ಯಾಧಾನಂ ಸಸ್ಥೂಣಂ ಸದಾಮಂ ವೇದ ಸಪ್ತಃ ದ್ವಿಷತೋ ಭ್ರಾತೃವ್ಯಾನ್ ಅವರುಣತಿ ಸೈವಾಯಂ ಮಧ್ಯಮ ಪ್ರಾಣ ಅಂತ. ಅಲ್ಲಿ ಮಧ್ಯಮ ಪ್ರಾಣ ಅಂತ ಈ ಪ್ರಾಣನನ್ನ ಮಧ್ಯಮ ಪ್ರಾಣ ಅಂತ ಕರೀತಾರೆ. ಅದಕ್ಕೆ ಈ ಮಧ್ಯಮ ಪ್ರಾಣನಿಗೆ ಪ್ರಾಣ ಮುಖ್ಯ ಪ್ರಾಣ. ನಾವು ಮುಖ್ಯ ಪ್ರಾಣ ಅಂದ್ರೆ ಇವತ್ತು ಈ ಪ್ರಾಣನನ್ನು ಹೇಳ್ತೇವೆ. ಅಂದ್ರೆ ನಮ್ಮ ಈ ಅಲ್ಪ ಪ್ರಾಣಗಳಲ್ಲಿ ಅದು ಮುಖ್ಯ ಪ್ರಾಣ. ಆದ್ರೆ ಆ ಮುಖ್ಯ ಪ್ರಾಣನನ್ನ ಪರಮಾತ್ಮನ ಮುಂದೆ ಇಟ್ಟರೆ ಅವನು ಮಧ್ಯಮ ಪ್ರಾಣ, ಪರಮಾತ್ಮ ಮುಖ್ಯ ಪ್ರಾಣನಾಗ್ತಾನೆ. ಹಾಗೆ ಈ ಮಧ್ಯಮ ಪ್ರಾಣನಾದಂತಹ ಪ್ರಾಣನಿಗೂ ಸವು ಪ್ರಾಣಸ್ಯ ಪ್ರಾಣ, ಆ ಪ್ರಾಣನಿಗೂ ಪ್ರಕೃಷ್ಟ ಚೇಷ್ಟೆಯನ್ನ ನಯತಿ ಕೊಡುವವನಾದ್ರಿಂದಾಗಿ ಪರಮಾತ್ಮನನ್ನ ಪ್ರಾಣ ಅನ್ನೋ ಶಬ್ದದಿಂದ ಅತ ಏವ ಪ್ರಾಣ ಅಂತ ವೇದವ್ಯಾಸರು ಕೂಡ ಸೂತ್ರದಲ್ಲಿ ಪ್ರಾಣ ಶಬ್ದವನ್ನ ಪರಮಾತ್ಮನಲ್ಲಿ ಪ್ರಧಾನವಾದ ಅರ್ಥದಲ್ಲಿ ಬಳಸಬೇಕು ಅಂತ ಹೇಳ್ತಾರೆ. ನಮಗೆ ವಿಷ್ಣು ಸಹಸ್ರನಾಮದಲ್ಲೂ 3-4 ಕಡೆ ಪ್ರಾಣ ಅನ್ನುವ ಶಬ್ದ ಬರುತ್ತೆ. ಕೊನೆಯ ಸಾಲುಗಳಲ್ಲಿ ಬರುವಾಗ ಪ್ರಾಣ ಜೀವನ ಅಂತ ಅಲ್ಲಿ ಬರುವಾಗ ಪ್ರಾಣ ಅನ್ನುವ ಶಬ್ದ ಬರುತ್ತೆ. ಹಾಗಾಗಿ ಪ್ರಾಣನಿಗೂ ಪ್ರಾಣನಾದವ ಎಲ್ಲ ಹಿಂದೆ ಹೇಳಿದ ಇಂದ್ರಿಯಗಳಿಗೆ ಪ್ರಚೋದಕ ಶಕ್ತಿ ಹೇಗೋ ಹಾಗೆ ಚಕ್ಷುಷಶ್ಚಕ್ಷು ಅತಿಮುಚ್ಯ ಧೀರಾಹ ಪ್ರೇತ್ಯ ಅಸ್ಮಾಲ್ಲೋಕಾತ್ ಅಮೃತಾ ಭವಂತಿ. ಹೀಗೆ ಧೀರರು ಎಲ್ಲ ಇಂದ್ರಿಯಗಳಿಗೆ ಇಂದ್ರಿಯಗಳ ಶಕ್ತಿಯನ್ನು ಕೊಟ್ಟು ಪ್ರಚೋದಿಸುವವನು ಭಗವಂತ ಅಂತ ತಿಳಿದಾಗ ಅವರು ಸಂಸಾರದಿಂದ ಅತಿ ಮುಚ್ಚಿಯ ಬಿಡುಗಡೆಯನ್ನು ಹೊಂದಿ ಅಸ್ಮಾತ್ ಲೋಕಾತ್ ಪ್ರೇತ್ಯ ಈ ಶರೀರದಿಂದ ಪಾರಾಗಿ ಅಮೃತಾ ಭವಂತಿ ಖಂಡಿತವಾಗಿ ಸುಖದ ತುದಿಯನ್ನು ಏರ್ತಾರೆ. ಅತಾ ಅನ್ನೋದಿದೆಯಲ್ಲ, ಅದು ಸಂಸ್ಕೃತದ ಭಾಷೆ ಅಥವಾ ಋಷಿಗಳ ಭಾಷೆ. ಅದು ಆಗೇ ಆಗುತ್ತೆ ಅಂತ ಹೇಳಿದ ಹಾಗೆ ಅಮೃತಾ ಭವಂತಿ. ಅವರು ಖಂಡಿತ ಈ ಮೃತಿಯಿಂದ ಸಾವಿನಿಂದ ಪಾರಾಗ್ತಾರೆ. ಯಾವಾಗ ಎಲ್ಲ ಇಂದ್ರಿಯಗಳಲ್ಲಿ ನಿಂತವ ಭಗವಂತನೇ ಪ್ರೇರಕ ಶಕ್ತಿ ಅಂತ ತಿಳಿದು ಪ್ರತಿಯೊಂದು ಇಂದ್ರಿಯದ ಕಾರ್ಯ ಆಗುವಾಗಲೂ ಅದರಲ್ಲಿ ಇದ್ದ ಭಗವಂತನ ಎಚ್ಚರವನ್ನು ಯಾರು ತಲುಪುತ್ತಾನೋ, ಅದರ ಸ್ಪರ್ಶವನ್ನ ಯಾವಾಗ ಅನುಭವಿಸ್ತಾನೋ ಆಗ ಅವನು ಉತ್ತಮವಾದ ಲೋಕವನ್ನ ಹೊಂದುತ್ತಾನೆ ಅಂತ ಈ 2ನೇ ಮಂತ್ರದ ಅರ್ಥದಲ್ಲಿ ಹೇಳ್ತಾರೆ. ಹೀಗೆ ಆ ಮಾತುಗಳಲ್ಲಿ ಎಲ್ಲದರಲ್ಲೂ ತುಂಬಿದವನು ಅವನು ಅಂತ ಹೇಳಲಿಕ್ಕೋಸ್ಕರ ಈ ಮಾತು ಬಂತು. ಆ ಶಬ್ದಗಳನ್ನು ಬಿಡಿಸಿದ್ರೆ ಅದು ಮತ್ತೆ
ಬಿಡಿಸಿದಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕೆ ಹೀಗೆ ಹೇಳಿದ್ರು ಸವು ಪ್ರಾಣಸ್ಯ ಪ್ರಾಣ ಅನ್ನುವ ಶಬ್ದವನ್ ಅಂದ್ರೆ ಒಟ್ಟು ಎಲ್ಲದಕ್ಕೂ ಇಂದ್ರಿಯ ರೂಪನಾಗಿ ಅವನೇ ಇದ್ದಾನೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದು ಅವನ ಸೊತ್ತು ಅಂತ. ಇಷ್ಟು ಇಂದ್ರಿಯಗಳೇನಿದೆ ಇದು ನಮ್ಮ ಭೋಗಕ್ಕೋಸ್ಕರ ಕೊಟ್ಟದ್ದಲ್ಲ. ಭೋಗ ಆದಾಗ ಅದನ್ನು ಸ್ವೀಕರಿಸಿ ಅಂತ ಹೇಳಿದ್ದಾನೆ, ಭೋಗನೆ ಮಾಡಬೇಡಿ ಹೇಳಿದ್ದಲ್ಲ. ಆದ್ರೆ ಅವನನ್ನು ಮರೆತು ಭೋಗಿಸುವುದಕ್ಕೋಸ್ಕರ ಇರುವಂತಹದ್ದಲ್ಲ. ಅವನ ಒಡೆತನದಲ್ಲಿ ಇದ್ದದ್ದು, ಅವನನ್ನ ಪಡೆಯುವುದಕ್ಕೆ ಕೊಟ್ಟ ಸಂಪತ್ತು. ನಾವು ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ಲಿಕ್ಕೆ ಚಾರ್ಜ್ ಕೊಡ್ತಾರೆ, ಬನ್ನಿ ಅಲ್ಲಿಗೆ ಅಂತ. ನಾವು ಅದನ್ನು ಬೇರೆ ಕಡೆ ಖರ್ಚು ಮಾಡಿ ಆಮೇಲೆ ಅಯ್ಯೋ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಬೈತಾರೆ. ನಾವು ಕೊಟ್ಟದ್ದು ನಿಮ್ಗೆ ಬನ್ನಿ ಅಂತ, ಅದರಲ್ಲಿ ಡಿ ಎನು ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಬೇಕು ಹೊರತು ಟಿ ಎನ್ನು ಡಿ ಎಗೆ ಬಳಸಿಬಿಟ್ರೆ ಆಮೇಲೆ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಆಕ್ಷೇಪ ನೀವು ಅವರಿಗೆ ಮಾಡ್ಲಿಕ್ಕಿಲ್ಲ, ನಮ್ಮನ್ನು ಸರಿಯಾಗಿ ಕರ್ಕೊಂಡು ಹೋಗಿಲ್ಲ ಅಂತ. ವ್ಯವಸ್ಥೆ ಕೊಟ್ಟದ್ದನ್ನು ಕೊಟ್ಟಿದ್ದಾನೆ. ಆ ಕೊಟ್ಟ ಇಂದ್ರಿಯಗಳನ್ನ ದುರುಪಯೋಗ ಮಾಡಿಕೊಂಡ್ರೆ, ಟಿ ಎನ್ನು ಡಿ ಎಗೆ ಬಳಸಿಬಿಟ್ರೆ ಆವಾಗ ದಾರಿಯಲ್ಲಿ ಕನಿಷ್ಠ ಪಕ್ಷ ಬಸ್ಸಲ್ಲಿ ಕೂತು ಅಲ್ಲಿ ಹೋಗಿ ಆಮೇಲೆ ಏನಾದ್ರೂ ಆದ್ರೆ ಸ್ವಲ್ಪ ದೂರಕ್ಕೆ ಬಂದಿದ್ದಾನೆ, ಚೂರು ಯಾರಾದ್ರೂ ದೊಡ್ಡವರು ಸಹಾಯ ಮಾಡಿದ್ರೆ ಕರ್ಕೊಂಡು ಹೋಗೋದು. ಇದು ಎಲ್ಲ ಆರಂಭದಲ್ಲೇ ಪ್ರತಿಯೊಂದು ಅಂದ್ರೆ ಆ ದಿಕ್ಕಿಗೆ ಹೋಗ್ಬೇಕು ಅನ್ನುವ ಪ್ರಜ್ಞೆ ಇಲ್ಲದೆ ಬಸ್ ಸ್ಟ್ಯಾಂಡಿಗೂ ಹೋಗದೆ ಮನೆಯ ಸುತ್ತಲೇ ಇದ್ದದೆಲ್ಲ ಪದಾರ್ಥಗಳನ್ನ ದುಡ್ಡು ಖರ್ಚು ಮಾಡಿ ಕೂತ್ರೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಒಬ್ರು ಹೇಳ್ತಿದ್ರು ತಮಾಷೆಗೆ, ಏನಂದ್ರೆ ಪ್ರಯತ್ನ ಅಂದ್ರೆ ಹೇಗೆ, ಉಪನ್ಯಾಸದಲ್ಲೂ ಬಂದ್ರು ಕೆಲವೊಂದು ಸರ್ತಿ ನಿದ್ದೆನೇ ಬರುತ್ತೆ, ಅದಕ್ಕಿಂತ ಮನೆಯಲ್ಲೇ ಆರಾಮಾಗಿ ಮಲಗಬಹುದಿತ್ತಲ್ಲ, ಸುಮ್ಮನೆ ಇಲ್ಲಿ ಬಂದು ನಿದ್ದೆ ಮಾಡಿ ಅವರ ಗಮನವನ್ನು ಯಾಕೆ ಆ ಕಡೆ ಸೆಳಿಬೇಕು ಅಂತ. ಅದಕ್ಕೆ ಅವರು ಕೊಟ್ಟ ಉತ್ತರ ಚೆನ್ನಾಗಿತ್ತು. ಏನು ಅಂದ್ರೆ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವೆಲ್ಲೋ ಹೋಗ್ಬೇಕು ಅಂತ ಬಂದದ್ದು, ನಿದ್ದೆ ಬಂತು ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ. ಅಕಸ್ಮಾತ್ ಅವನು ಬಸ್ಸು ಬರುವ ತನಕ ಕಾದು ಬಸ್ಸಲ್ಲಿ ಮಲಗಿದ್ರೆ ಕನಿಷ್ಠ ಪಕ್ಷ ಊರಾದ್ರೂ ಸೇರ್ತಿದ್ದ, ದಾರಿ ಯಾವುದು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಊರಾದ್ರೂ ಸೇರ್ತಿದ್ದ. ನೀವು ಮನೇಲಿ ಮಲಗುದ್ರ ಬದಲು ಎಲ್ಲಿ ಆ ಸಂಗತಿ ನಡೀತು ಪ್ರಯತ್ನ ಪಟ್ಟು ಅದ್ ಕೊನೆಗೆ ತಡೆಯಲಾರದೆ ನಿದ್ದೆ ಬಂತು ಅಂತಂದ್ರೆ ಆ ಕ್ಲಾಸಲ್ಲಿ ಕೂತ ಸಂಸ್ಕಾರ ಕಿವಿಗೆ ಬಿದ್ದಾದ್ರೂ ಅದು ಒಂದಿಷ್ಟು ದೂರಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಬಿಟ್ಟು ನನಗೆ ಅದು ಹೇಗೂ ಅರ್ಥ ಆಗಲ್ಲ, ನಾನು ಅದಕ್ಕೆ ಯೋಗ್ಯನೇ ಅಲ್ಲ, ನಾವೇ ಡಿಸೈಡ್ ಮಾಡಿ ಮನೇಲಿ ಮಲಗಿದ್ರೆ ಇನ್ಯಾವತ್ತೂ ಆ ಊರಿನ ಪರಿಚಯವೂ ನಮಗೆ ಸಿಗದಷ್ಟು ದೂರಕ್ಕೆ ಉಳಿದು ಬಿಡ್ತೇವೆ. ಹಾಗಾಗಿ ಇಂದ್ರಿಯಗಳನ್ನ ಕೊಟ್ಟದ್ದು ಕನಿಷ್ಠ ಪಕ್ಷ ಆ ಬಸ್ ಹತ್ತಿ ಅಲ್ಲಿ ತನಕ ಆದ್ರೂ ಬರುವ ಪ್ರಯತ್ನ ಮಾಡ್ಬೇಕು. ಮಗುವಿಗೆ ಮೇಲೆ ಹತ್ಲಿಕ್ಕೆ ಆಗಲ್ಲ ಅಂದಾಗ ಅದು ಹತ್ತುವ ಪ್ರಯತ್ನ ಮಾಡುವುದನ್ನು ನೋಡ್ತಾಳೆ ತಾಯಿ. ಅದು ಇಲ್ಲಿ ಬಂದು 2 ಸರ್ತಿ ಜಾರಿತು ಅಂದಾಗ ಇಳಿದು ಬಂದು ಹೇಳ್ಕೊಂಡು ಹೋಗ್ತಾಳೆ. ಅದು ಇಲ್ಲಿಗೆ ಬರುದಲ್ಲ, ಎಲ್ಲೋ ಅಲ್ಲಿ ಮೂಲೆಯಲ್ಲಿ ಕಸ ಗಿಸ ಹಿಡ್ಕೊಂಡು ಕೂತಿದೆ ಅಂದ್ರೆ ಅವಳು ಹೇಗೋ ಅದು ಅಲ್ಲೇ ಇದೆಯಲ್ಲ ಬಿಟ್ಬಿಡ್ತಾಳೆ. ಆದ್ರೆ ಯಾವಾಗ ಒಬ್ಬನ ಪ್ರಯತ್ನ ಪ್ರಾಮಾಣಿಕವಾಗಿ ಅದರ ಮೇಲಿರುತ್ತೋ, ಮೇಲಿದ್ದವನು ನೋಡ್ತಿರ್ತಾನೆ, ನನ್ನ ಮೇಲಕ್ಕೆ ಎಳೆದುಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಅದರಿಂದಾಗಿ ಆ ಇಂದ್ರಿಯಗಳ ಹಕ್ಕು ಅವನಿಗಿದೆ. ಅವನಿಗೋಸ್ಕರ ಬಳಸಿದಾಗ ಮಾತ್ರ ಆ ಇಂದ್ರಿಯಗಳನ್ನ ನಮಗೆ ಅವನು ಕೊಟ್ಟದ್ದಕ್ಕೆ ನಾವು TADAಗಳನ್ನು ಸರಿಯಾಗಿ ಬಳಸ್ಕೊಂಡು ಹಾಗಾಗತ್ತೆ ಅಂತ ಸೂಚಿಸ್ಲಿಕ್ಕೆ ಆರಂಭದಲ್ಲಿ ಸವು ಪ್ರಾಣಸ್ಯ ಪ್ರಾಣ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟರು. ಅದು ಮತ್ತೆ ಮುಂದೆ ಹೇಳುವುದಿದೆ, ಅದನ್ನು ನಾವು ಅದರ ಎಚ್ಚರಿಕೆಯನ್ನ ದಿನಾ ನಾವು ಮತ್ತೆ ಮತ್ತೆ ಮಾಡ್ಕೊಳ್ಳಿಕ್ಕೋಸ್ಕರನೇ ಯಾವುದು ಪೂಜೆಯ ಕೊನೆಯಲ್ಲೋ ಅಥವಾ ಯಜ್ಞದ ಕೊನೆಯಲ್ಲೋ ಅಥವಾ ಜಪದ ಕೊನೆಯಲ್ಲೋ ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯದ್ ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ನನ್ನ ಮಾತಿನಿಂದ, ಮನಸ್ಸಿನಿಂದ, ಕ್ರಿಯೆಯಿಂದ, ಇಂದ್ರಿಯಗಳಿಂದ, ಎಲ್ಲೆಲ್ಲಿ ಬುದ್ಧಿಯಿಂದ, ಸ್ವಭಾವಕ್ಕನುಗುಣವಾಗಿ ಹಿಂದಿನ ಕರ್ಮಕ್ಕೆ ಜೊತೆಯಾಗಿ ಏನೆಲ್ಲ ಮಾಡಿದ್ದೇನೋ ಯದ್ಯತ್, ಅದು ದುಷ್ಟ ಕರ್ಮಗಳು ಇರಬಹುದು, ಸತ್ಕರ್ಮಗಳು ಇರಬಹುದು, ಎರಡನ್ನೂ ಕೂಡ. ಯಾಕಂದ್ರೆ ಆ ಇಂದ್ರಿಯ ಕೂಡ ನಿಂದೆ, ಆ ಜವಾಬ್ದಾರಿಯಿಂದ ನನ್ನಿಂದ ಅಂದ್ರೆ ಅದರ ಅರ್ಥ ನಾನು ತಪ್ಪು ಮಾಡಿದ್ದು ಸರಿ ಅಂತ ಸಮರ್ಥಿಸಿಕೊಳ್ಳುವುದಲ್ಲ. ನನ್ನ ಇಂದ್ರಿಯಗಳು ಕೆಲವೊಮ್ಮೆ ಜಾರಿ ಹೋದದಿದ್ರೆ ಆಗ್ಲೂ ಪ್ರೇರಕ ಶಕ್ತಿಯಾಗಿ ನೀವೇ ಇರುವುದರಿಂದಾಗಿ ನನಗೆ ಅದನ್ನು ಮಾಡುವ ಬಯಕೆ ಇರುವುದಿಲ್ಲ. ಆದ್ರೂ ಅದು ಕೆಲವೊಂದು ಸರ್ತಿ ಇಂದ್ರಿಯಗಳಲ್ಲಿ ಅಂತಹ ಲೋಪಗಳು, ದೋಷಗಳು ಉಂಟಾಗ್ತವೆ. ಅದನ್ನೂ ಕೂಡ ಇನ್ನೊಮ್ಮೆ ನನ್ನ ಕೈಯಿಂದ ಅಂತಹದ್ದನ್ನು ಮಾಡಿಸ್ಬೇಡ ಅಂತ ಕೇಳಲಿಕ್ಕೋಸ್ಕರ ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ನಿತ್ಯದಲ್ಲಿ ಅದು ಅವನ ಅಧಿಕಾರದಲ್ಲಿರುವ ವಸ್ತುಗಳು ಅಂತ ತಿಳಿಸುವುದಕ್ಕೋಸ್ಕರ ಈ ಪ್ರಾರ್ಥನೆಯಲ್ಲಿ ನಾವು ಇಂದ್ರಿಯಗಳಿಂದ ಉಂಟಾದ, ಮನಸ್ಸಿನಿಂದ ಉಂಟಾದ, ಶರೀರದಿಂದ ಉಂಟಾದ, ಬುದ್ಧಿಯಿಂದ ಅಥವಾ ಸ್ವಭಾವಕ್ಕನುಗುಣವಾಗಿ ಕರ್ಮದ ಜೊತೆಯಾಗಿ ನಡೆದದ್ದಷ್ಟನ್ನು ಕೂಡ ನಿನಗೆ ಅರ್ಪಿಸ್ತೇನೆ ಅಂತ ಹೇಳುವ ಮಾತು. ಅದು ಪೂಜೆಯ ಆರಂಭದಲ್ಲೂ ನಾವು ಅದನ್ನೇ ಪ್ರಾರ್ಥನೆ ಮಾಡುದು. ನಿಶಸೀದ ಗಣಪತೆ ಗಣೇಶತ್ವಾಮಾಹುರ್ವೆ ಪ್ರಥಮಂ ಕವೀನಾಂ ನರತೆ ತ್ವಕ್ರಿಯತೆ ಕಿಂಚನ ಅರೆ. ಕಿಂಚನ ಅಂದ್ರೆ ಯತ್ಕಿಂಚಿತ್, ಏನೇನು ಚೂರು ಇದೆಯೋ ಅದು ನೀನಿಲ್ದೆ ನಡೆಯಲ್ಲ. ನಾವು ಅದನ್ನೇ ತೇನ ವಿನಾ ತೃಣಮಪಿ ನ ಚಲತಿ ಅಂತ ಏನ್ ಮಾತಾಡ್ತೇವೆ, ಅದನ್ನೇ ಪ್ರಾರ್ಥನೆ ಮಾಡುವ ಪೂಜೆಯ ಮೊದಲ ಮಾತು ಏನು ಅಂದ್ರೆ ಇಂದ್ರಿಯ ಗಣೇಶು ನಿಶಸೀದ, ನಿಲ್ಲು.
ನನ್ನ ಕಣ್ಣಿನಲ್ಲಿ ನಿಲ್ಲು, ಕಿವಿಯಲ್ಲಿ ನಿಲ್ಲು, ಮೂಗಲ್ಲಿ ನಿಲ್ಲು, ಬಾಯಲ್ಲಿ ನಿಲ್ಲು, ಕೈಗಳಲ್ಲಿ ನಿಲ್ಲು, ಮಾಡುವ ಪೂಜೆ ಅಂದ್ರೆ ನಾನು ಹೇಳ್ತೇವೆ ದೇವರ ಕೋಣೆದ್ದಂತಲ್ಲ. ಪೂಜೆ ಅಂತಂದ್ರೆ ನಾವು ನಿತ್ಯದಲ್ಲಿ ಏನ್ ಮಾಡ್ತೇವೆ ಎಲ್ಲ. ನಾನೊಬ್ಬ ಅಧ್ಯಾಪಕನಾಗಿ ಮಾಡ್ತಾ ಇದ್ದೇನೆ ಅಂದ್ರೆ ನನ್ನ ಮನಸ್ಸಿನಲ್ಲಿ ಪದಗಳಿಗೆ ಬೇಕಿರುವಂತಹ ಶಕ್ತಿಯನ್ನ ತುಂಬುವ ನೀನೆ. ಮಕ್ಕಳಿಗೆ ಅರ್ಥ ಆಗುವುದು ಹೇಗೆ ಅಂತ ಯೋಚಿಸಿ ತುಂಬಬೇಕು. ನನ್ನ ಕೆಲಸ ಹೀಗೆ, ನಾನು ಹೇಳೋದು ಹೇಳ್ತೇನೆ, ನೀ ಏನಾದ್ರು ಮಾಡ್ಕೊಂಡು ಹೋಗಿ ಅಂದ್ರೆ ವೇಸ್ಟ್. ಅದು ಬಾವಿಯಿಂದ ತಲೆ ಬಗ್ಗಿಸಿ ನೀರು ತಂದಾಯ್ತು ಕೊಡ, ಆದ್ರೆ ಸಣ್ಣ ಕೊಡಕ್ಕೆ ಹಾಕುವಾಗ ದೊಡ್ಡದು ಬಗ್ಗಬೇಕು ತಾನೆ. ತಾನು ಬಗ್ಗದೆ ಅದೇ ಬಂದು ತಗೊಳ್ಳಿ ಅಂದ್ರೆ ಹೇಗಾಗುತ್ತೆ? ಅವನಿಗೂ ಕೂಡ ಹೀಗೆ ಯಾರೋ ಒಬ್ಬ ಬಗ್ಗೆ ಹೇಳಿದ್ರಿಂದ ತಾನೇ ಅವನು ತಲೆ ಎತ್ತಿ ನಿಲ್ಲಿಕ್ಕಾದದ್ದು. ಆದ್ರಿಂದಾಗಿ ನಮ್ಗೆ ನಮ್ಮ ಇಂದ್ರಿಯಗಳಿಂದ ಆಗುವ ಕೆಲಸಗಳಲ್ಲಿ ಆ ಶ್ರದ್ಧೆ ಇದ್ರೆ ಮಾತ್ರ ಪೂಜೆ ಆಗುತ್ತೆ. ಪೂಜೆ ಅಂದ್ರೆ ನಾನು ಹೇಳ್ತಾ ಇರೋದು ಜಗತ್ತಿನಲ್ಲಿ ಯಾವ ಕೆಲಸ ಆದ್ರೂ ಸರಿ, ಕೃಷ್ಣನ ಎತ್ತರವನ್ನು ಯೋಚಿಸಿದ್ರೆ ಅವನು ಯುದ್ಧವನ್ನೇ ಪೂಜೆ ಮಾಡುವಂದ. ಹೇಗೆ ಭಾರಿ ಯೋಚನೆ ಮಾಡಿದ್ರೆ ಬಹಳ ಕಷ್ಟ ಯೋಚನೆ ಮಾಡುದು. ಯಾಕಂದ್ರೆ ಅಲ್ಲಿ ಕೆಚ್ಚು ಒಳಗಿನಿಂದ ಕಿತ್ತು ಬರ್ತಾ ಇರುತ್ತೆ. ಆಗ ಅದನ್ನ ಕೃಷ್ಣ ಅದಕ್ಕೆ ಹೇಳಿದೆ ನೋಡಿ, ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಿಸೆ ಮಹಿ. ನೀನು ಸಾಯಲೂಬಹುದು, ಬದುಕಿ ರಾಜ್ಯವನ್ನು ಪಡೆಯಲೂಬಹುದು. ಕೃಷ್ಣ ನೀನು ಗೆದ್ದು ಬಿಡ್ತಿ ಅಂತ ಹೇಳಲೇ ಇಲ್ಲ. ನೀನು ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ, ನೀನು ಸತ್ತು ಸ್ವರ್ಗಕ್ಕೆ ಹೋಗ್ಬೋದು, ಅಥವಾ ಗೆದ್ದು ರಾಜ್ಯವನ್ನು ಆಡ್ಬೋದು, ಏನೂ ಆಗ್ಬೋದು ಇದರಲ್ಲಿ. ಆದ್ರೆ ಎರಡು ಮಾಡುವಾಗ್ಲೂ ಅವ್ರ ಮೇಲೆ ದ್ವೇಷದಿಂದ ಮಾಡಬೇಡ. ನಿನ್ನ ಧರ್ಮದ ರಕ್ಷಣೆಯ ಜವಾಬ್ದಾರಿಯಲ್ಲಿ ಕ್ಷತ್ರ ಧರ್ಮ ಆದ್ರಿಂದಾಗಿ ಇಮಂ ಧರ್ಮ್ಯಂ, ಈ ಯುದ್ಧ ಅನ್ನೋದು ನಿನಗೆ ಧರ್ಮ ಪ್ರಕಾರವಾಗಿ ಸಿಕ್ಕಿದ್ದು ಹೊರತು ನೀನು ಕಾಲ್ ಕೆದರ್ಕೊಂಡು ಹೋಗಿ ಯುದ್ಧ ಮಾಡಿ ನಾನು ಯುದ್ಧ ಮಾಡುವುದೇ ಕ್ಷತ್ರಿಯ ಧರ್ಮ ಅಂತ ಹೇಳಿಲ್ಲ. ಅವರು ಇಷ್ಟು ಅವಕಾಶ ಕೊಟ್ಟರು, 5 ರಾಜ್ಯ ಕೊಡಿ ಅಂತ ಕೇಳುವ ಆ ಸೌಜನ್ಯವನ್ನು ತೋರಿದ್ರು, ಅದನ್ನು ಅವ್ರು ಗಾಳಿಗೆ ತೋರಿದ್ರಿಂದ ಈಗ ಅನಿವಾರ್ಯ ಯುದ್ಧ ಸಿದ್ಧ ಆಗಿದೆ. ಈ ಯುದ್ಧ ಅಂತ ಅನ್ನೋದು ಅನಿವಾರ್ಯ ದೃಷ್ಟಿಯಿಂದ ಮಾಡುವುದಷ್ಟೇ ಹೊರತು ನಿನಗೇನೋ ಒಂದು ಕೈ ತುರ್ಕೆಗೆ ಒಂದು ಜಾಗ ಸಿಕ್ತು ಅಂತ ಇವತ್ತು ಹೊಡೆದಾಡುವುದಲ್ಲ. ಇದು ಪೂಜೆ. ನೀನು ನಿನ್ನ ಕರ್ತವ್ಯ ಮಾಡ್ತಾ ಇದ್ದಿ, ಆ ಕರ್ತವ್ಯದಲ್ಲಿ ಭಗವಂತನಿಗೆ ಪ್ರತಿಯೊಂದು ಪ್ರಾಣಗಳಲ್ಲೂ ಆಹುತಿಯಾಗಿ ಕೊಡ್ತಾ ಇದ್ದಿ ಅಂತ ಚಿಂತಿಸು ಅಂತ. ತಸ್ಮಾತ್ ಯುದ್ಧಸ್ವ ಭಾರತ, ಆ ಯುದ್ಧ ಅನ್ನೋದೇ ಪೂಜೆ. ನಮ್ದು ಸ್ವಲ್ಪ ಆಗತ್ತೆ ಹಾಗೆ, ಸ್ವಲ್ಪ ಉಲ್ಟಾ ಅಷ್ಟೇ. ನಾವು ಪೂಜೆಯನ್ನು ಕೂಡ ಯುದ್ಧದ ತರ ಮಾಡ್ತೇವೆ ಅಷ್ಟೇ. ಅದು ತರಲಿಲ್ಲ, ಇದು ಬರಲಿಲ್ಲ, ಅದಾಗ್ಲಿಲ್ಲ, ಅವ್ರು ಮಾಡ್ಕೊಡ್ಲಿಲ್ಲ, ಅವ್ರು ಮಾಡ್ಬೇಕಿತ್ತು ಅವ್ರು ಯಾಕೆ ಮಾಡ್ಲಿಲ್ಲ, ಇವ್ರು ತರಬೇಕಿತ್ತು ಇವ್ರು ಯಾಕೆ ತರಲಿಲ್ಲ. ಊರಿನ ಎಲ್ಲಾ ಸಮಸ್ಯೆಗಳು ಬರುದು ಒಂದು ಊಟ ಕೂತಾಗ, ಒಂದು ಪೂಜೆ ಕೂತಾಗ. ಅದೆರಡು ಮಹಾಯಜ್ಞಗಳು. ಅಲ್ಲೇ ಎಲ್ಲ ಕಲಿ ಒಂದು ಕೂತು ಇಡೀ ಊರಿನ ಸಮಸ್ಯೆಗಳನ್ನೆಲ್ಲ ತಂದ ಅಲ್ಲೇ ಅದು ಸಾಲ್ವ್ ಮಾಡ್ತಾರ, ಅದು ಇಲ್ಲ. ಅದು ಇಷ್ಟು ಬಾಯಿ ಕೊಳೆ ಅಷ್ಟೇ. ತಮಾಷೆಗೆ ಒಂದು ಕತೆ ಹೇಳ್ತಿದ್ರು ಒಬ್ರು. ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ರಾಯರು ನಡೆದ ಘಟನೆ ಅಲ್ಲ, ಆದ್ರೆ ತಮಾಷೆ ಚೆನ್ನಾಗಿದೆ, ಅದನ್ನ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ರಾಯರು ಹಿಂದೆ ಎಲ್ಲ ಪಾದಯಾತ್ರೆಯಿಂದಲೇ ಎಲ್ಲ ಕಡೆ ಸಂಚಾರ. ಎಲ್ಲೋ ತೀರ ರಾಜರು ಅಂತವ್ರಿದ್ರೆ ಮೇನೆಯಲ್ಲಿ ಕೆಲವೊಮ್ಮೆ ಕರೆಸ್ತಿದ್ರು. ಅವರೆಲ್ಲೋ ಒಂದು ಊರಿಂದ ಊರಿಗೆ ಪ್ರಯಾಣ ಮಾಡುವಾಗ ಒಂದು ದೊಡ್ಡ ದೇವಸ್ಥಾನ ಬಂತು. ಆ ದೇವಸ್ಥಾನದ ಪರಿಸರದಲ್ಲಿ ಸ್ನಾನ ಸಂಧ್ಯಾವನ್ನೆಲ್ಲ ಮುಗಿಸಿ ಶಿಷ್ಯರೆಲ್ಲ ಬಂದವರು ನೀವೇನಾದ್ರೂ ವಿಶೇಷವಾದ ಪಾಠ ಮಾಡಿ ಅಂತ ಊರಿನವರೆಲ್ಲ ಬಂದು ಕೂತು ಕೇಳ್ತಾ ಇದ್ರು. ಕೇಳುವಾಗ ಆ ಊರಿನ ದೇವಸ್ಥಾನದ ಆಲದ ಮರದ ಬುಡದಲ್ಲೇ ಹೊರಭಾಗದಲ್ಲಿದ್ದ ಕೂತಿದ್ದಾರೆ. ಆ ದೇವಸ್ಥಾನದ ಪೂಜೆಯವರು ಒಳಗೋದ್ರು. ಒಳಗೋಗುವಾಗ ಅಲ್ಲೆಲ್ಲ ಹೇಗೆಂದ್ರೆ ಅಂತಹ ದೇವಸ್ಥಾನಗಳಲ್ಲಿ ದೀಪ, ಗಂಟೆ, ಛತ್ರ, ಅವರಿಗೆಲ್ಲ ಒಂದು ವಾದ್ಯ ಎಲ್ಲ ಇರುತ್ತೆ. ಅದೊಂದು ಅದ ಮರ್ಯಾದೆ. ಅದು ಆ ಒಳಗೆ ದೇವಸ್ಥಾನದ ಪೂಜೆ ಮಾಡೋದು ಅಷ್ಟು ಮರ್ಯಾದೆ. ಇವರು ಹೋಗ್ತಾ ಇರೋದು ನೋಡಿ ಒಂದ್ಸರ್ತಿ ಎದ್ರಂತೆ, ಸ್ವಾಮಿಗಳೇ ಎದ್ದು ನಿಂತ್ರಂತೆ. ಎದ್ದು ನಿಂತಾಗ ಊರಿನವರಿಗೆ ಒಂದ್ಸಲ ವಿಚಿತ್ರ ಅನಿಸ್ತಂತೆ, ಇವ್ರು ಯಾಕೆ ಎದ್ದು ನಿಲ್ಬೇಕು, ಅವ್ನು ಯಾರೋ ದೇವಸ್ಥಾನದ ಪೂಜೆಯವನು. ಮತ್ತೆ ಆ ಊರವರಿಗೆಲ್ಲ ಗೊತ್ತಿದೆ ಆ ಮನುಷ್ಯ ಅತ್ಯಂತ ಒಂದು ದಿವಸ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದವನಲ್ಲ. ಬರೀ ಸುಡುಕ ಸುಡುಕ ಸುಡುಕ, ಅಲ್ಲಿ ಬನ್ನಿ, ಇಲ್ಲಿ ಹೋಗ್ಬೇಡಿ, ಇದು ಮಾಡ್ಬಿಡಿ, ಅದು ಮಾಡ್ಬಿಡಿ. ದೇವರನ್ನು ಒಂದ್ ದಿವಸ ಪ್ರೀತಿಯಿಂದ ನೋಡಿ, ಇಂಥ ದೇವರು ಇದು ಹೀಗೆ ಬಂದದ್ದು ಒಂದ್ ದಿವಸ ಹೇಳಿಲ್ಲ. ಬರೀ ಹಠಮಾರಿ ಸ್ವಾರ್ಥಿ. ಬಂದವರಿಗೆಲ್ಲ ಬಾಯಿಗೆ ಬಂದಾಗ ತಂಗೆ ಇರುವ ಶಬ್ದಗಳೆಲ್ಲ ಡಿಕ್ಷನರಿ ಅವನ ಬಾಯಲ್ಲೇ ಇದೆ. ಅಂತ ವ್ಯಕ್ತಿ ಬಂದಾಗ್ಲೂ ಎಂತ ದೊಡ್ಡವರಪ್ಪ, ಅವನಲ್ಲೂ ಏನೋ ಗುಣ ಕಂಡಿದ್ದಾರೆ, ನಮ್ಗೇನು ಗೊತ್ತಿಲ್ಲ, ನಾವೆಷ್ಟು ದೊಡ್ಡರು, ಬಹುಶಃ ನಾವೇ ಅವರನ್ನ ಪರಿಚಯಿಸಿಕೊಳ್ಳೋದ್ರಲ್ಲಿ ತಪ್ಪಿದ್ದೇವೆ ಅನ್ಕೊಂಡು ಸುಮ್ಮನಾದ್ರು. ಇವ್ರು ಪಾಠ ಮುಗ್ದಿರಲ್ಲ ಅಷ್ಟರಲ್ಲಿ ಅವ್ನು ಪೂಜೆ ಮುಗಿದ್ರಿ ವಾಪಸ್ ಹೊರಟಾಗ ಮತ್ತೆ ಆ ಪ್ರಕಾರ ಬಾಜಾ ಬಜಾ ಡುಂಗಿ ಅನ್ಕೊಂಡು ಬಿಟ್ಟು ಬರ್ಲಿಕ್ಕೆ ಹೋಯ್ತವ್ ನನ್ನ ಮನೆಗೆ. ಆಗ ಸ್ವಾಮಿಗಳು ಮತ್ತೆ ಹೀಗೆ ಎದ್ದು ನಿಂತು, ಇದು ತಡಿಲಿಕ್ಕಾಗಲಿ ಸ್ವಾಮಿ, ನಾವು ಅಷ್ಟು ದಡ್ಡರಲ್ಲ. ಅವನಲ್ಲಿರುವ ಯಾವ ವಿಷಯದಲ್ಲೂ ಅವನನ್ನು ಯೋಚನೆ ಮಾಡಿದ್ರೆ ಗುಣಗಳು ಕಾಣುವುದಿಲ್ಲ. ಹಾಗಿದ್ರು ನೀವು ಅವನಿಗೆ ಮರ್ಯಾದೆ ಕೊಟ್ರಿ ಅಂದ್ರೆ ಏನರ್ಥ? ನಮ್ಗೆ ಅದರ ಸರಿಯಾದ ವಿಷಯ ಗೊತ್ತಾಗ್ಬೇಕು, ನಮ್ಗೆ ಯಾಕೋ ತಡ್ಲಿಕ್ಕೆ ಆಗ್ತಿಲ್ಲ ಕುತೂಹಲ. ಅದಕ್ಕೆ ನಮ್ಗೆ ಇಲ್ಲಪ್ಪ, ನಾನು ಅವನಿಗೇನಂತ ವಿಶೇಷ ಗೌರವ ಕೊಡ್ಲಿಕ್ಕೆ ಹೊರಟದ್ದಲ್ಲ. ಅವನು ಒಳಗೆ ಹೋಗ್ತಾ ಇದ್ದಾಗ ದೇವರು ಹೊರಗೆ ಹೋಗ್ತಿದ್ದ, ಅವನನ್ನು ಕಾಣಿಸ್ತು ನನಗೆ, ಅದಕ್ಕೆ ನಾನು ಎದ್ದು ನಿಂತೆ. ವಾಪಸ್ ಅವನು ಹೊರಗೆ ಹೋಗುವಾಗ ಹಬ್ಬ ಈಗ ನೆಮ್ಮದಿ ಆಗಿರ್ಬೋದು ಅಂತ ಅವ್ನು ವಾಪಸ್ ಒಳಗೆ ಬಂದ. ಅದಕ್ಕೋಸ್ಕರ ಇದು ನಮ್ದು ಯುದ್ಧ ಅಂದ್ರೆ ನಾನು ಹೇಳಿದ್ದು. ಅದಕ್ಕೆ ದೇವರ ಕೊನೆಗಳು ನಾವು ಹೋಗ್ತೀವಿ ಅಂದ್ರೆ ಖಂಡಿತ ಅಲ್ಲಿ ದೇವ್ರು ಹೊರಟೋಗಿರ್ತಾರೆ.
ಯಾಕೆಂದ್ರೆ ನಾವು ಅಷ್ಟು ಗಲಾಟೆ ಮಾಡ್ತೀವಿ, ಅಷ್ಟು ಅವ್ಯವಸ್ಥೆಗಳನ್ನು ತರ್ತೀವಿ. ಅಲ್ಲಿ ಇರುವುದೇ ದೇವರನ್ನು ನಮ್ಮೊಳಗೆ ಆವಾಹನೆ ಮಾಡ್ಕೊಳ್ಳಿಕ್ಕೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಾ ವ್ಯವಸ್ಥೆಗಳನ್ನು ಅಲ್ಲೇ ತಂದು ಅದನ್ನೇ ಆ ಪರಿಸರವನ್ನು ರಾಡಿ ಮಾಡಿ ಬಿಡ್ತೇವೆ. ಅದಕ್ಕೆ ಯಾವತ್ತೂ ಕೂಡ ನಾವು ಹೋದ ಜಾಗದಲ್ಲಿ ಒಂದಿಷ್ಟು ಮೌನ ಉಳಿಯುವ ಹಾಗೆ, ಒಂದಿಷ್ಟು ಮನನಕ್ಕೆ ಅವಕಾಶ ಆಗುವ ಹಾಗೆ, ಒಂದಿಷ್ಟು ಚಿಂತನೆಗಳಿಗೆ ಜಾಗ ಸಿಗುವ ಹಾಗೆ. ನಾನು ಹೇಳುದು ಕೇವಲ ದೇವರ ಕೋಣೆ ಅಂತಲ್ಲ. ನಾವೊಂದು ಕೆಲಸದ ಜಾಗಕ್ಕೆ ಹೋಗ್ತೇವೆ ಅಂದ್ರೆ ಅದು ದೇವರ ಮನೆನೇ. ಈ ದೇವರ ಕೋಣೆ ಮಾತ್ರ ದೇವರ ಮನೆ ಅಲ್ಲ. ನಾನೊಂದು ಅಧ್ಯಾಪಕನ ಸ್ಥಾನದಲ್ಲಿ ಮಕ್ಕಳ ವಲಯವನ್ನು ಸೃಷ್ಟಿಸುವಾಗ ಆ ವಲಯದಲ್ಲಿ ಅವರಿಗೆ ಒಂದು ಸಮಾಧಾನ ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗುವ ವಾತಾವರಣ ನಿರ್ಮಾಣ ಆಗುವಷ್ಟಾದ್ರೂ ಮಾಡ್ಬೇಕು. ಅವರಿಗೆ ಅಧ್ಯಾತ್ಮ ಗೊತ್ತಾಗದೇ ಇರ್ಬೋದು, ಆದ್ರೆ ನಾನು ಮಾಡುವ ಕೆಲಸ ಕರ್ತವ್ಯ ಏನು, ಅವರಿಗೆ ಆ ವಿಷಯದ ಬಗ್ಗೆ ಸರಿಯಾದ ಪ್ರಜ್ಞೆ ಬರುವ ಹಾಗೆ ಮಾಡುದು. ಆ ಪ್ರಜ್ಞೆ ಬರುವಾಗ ಬರೀ ರಾಡಿ ಮಾಡಿ ಮಕ್ಕಳಲ್ಲಿ ಒಂದಿಷ್ಟು ಗೊಂದಲ ಮಾಡಿ ಅವ್ರೇನೇನೋ ಜಗಳ ಕಾಯ್ತಾರೆ ಅಂತ ನಾನು ಅದಕ್ಕೆ ವಾಪಸ್ಸು ಪ್ರತಿಯೊಬ್ಬರಲ್ಲಿ ಪಕ್ಷಪಾತ ಮಾಡಿಕೊಂಡು ಸಿಟ್ಟು ತೋರಿಸೋದ್ರಲ್ಲಿ ಏನು ಲಾಭ ಇಲ್ಲ. ಅದರಿಂದಾಗಿ ಕರ್ತವ್ಯ ಎಲ್ಲಿ ಹೋದ್ರು ಅದು ಪೂಜೆ ಆಗುತ್ತೆ. ಆದ್ರೆ ಆ ಪೂಜೆ ಆಗುವುದಕ್ಕೆ ಬೇಕಿರುವ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದನ್ನು ಮಾತ್ರ ಆ ಎಚ್ಚರಿಕೆಯಲ್ಲಿ ತಂದ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಮ್ಮಲ್ಲಿ ಆರಂಭದಲ್ಲೇ ನಿಶುಸೀದ ಗಣಪತೇ ಗಣೇಶು, ಈ ಇಂದ್ರಿಯ ಗಣೇಶು ನಿಶುಸೀದ ನೆಲೆಸು. ನೀನು ನೆಲೆಸಿದ್ರೆ ಮಾತ್ರ ನಾನು ಮುಂದೆ ನನ್ನ ಕೈ ಚಾಚ್ಬೋದು, ಮನಸ್ಸು ಆಲೋಚನೆ ಮಾಡ್ಬೋದು, ಕಣ್ಣಲ್ಲಿ ನಿನ್ನನ್ನು ಕಾಣಬಹುದು, ಕಿವಿಯಲ್ಲಿ ನಿನ್ನ ಮಾತುಗಳನ್ನು ಕೇಳಿಸ್ಕೊಳ್ಬಹುದು. ಅದಿಲ್ಲದೆ ಇದ್ರೆ ಮುಂದಿದ್ದೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತ್ವಾಂ ಆಹುಹು ವಿಪ್ರತಮಂ ಕವೀನಾಂ. ಕವೀನಾಂ ವಿಪ್ರತಮಂ. ಕವಿಗಳು ಅಂದ್ರೆ ನಮಗೆ 4 ಪದ್ಯಗಳನ್ನು ಗೀಚುವವರು. ಶಾಸ್ತ್ರದಲ್ಲಿ ಕವಿ ಅಂದ್ರೆ ಸರ್ವಜ್ಞ ಕವಿ. ಸರಿಯಾದ ವಿಷಯವನ್ನ ಸರಿಯಾದ ಪದಗಳಿಂದ ಸರಿಯಾದ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ವಿವೇಚಿಸುವನು ಕವಿ. ಕು ಶಬ್ದೆ ಅಂತ ಅರ್ಥ. ಶಬ್ದಕ್ಕೆ ಯಾವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ರೆ ಅದು ಎದುರುಗಡೆಯವನಿಗೆ ಸರಿಯಾಗಿ ಕಮ್ಯುನಿಕೇಟ್ ಆಗುತ್ತೆ ಅಂತ ತಿಳಿದು ಶಬ್ದವನ್ನು ಪ್ರಯೋಗ ಮಾಡುವನಿದ್ದಾನಲ್ವ ಅವನು ಕವಿ. ನಮ್ಗೀಗ ಪ್ರಾಸ ಬರೆದವನು ಕವಿ. ಶಾಸ್ತ್ರದಲ್ಲಿ ಕವಿ ಅಂದ್ರೆ ಹಾಗಲ್ಲ. ಈ ಶಬ್ದವನ್ನು ಇದೇ ಅರ್ಥದಲ್ಲಿ ನಾವು ಈ ಸಭೆಯಲ್ಲಿ ಮಾತನಾಡುವಾಗ ಶಿರಸ್ಸಾಷ್ಟಾಂಗ ಪ್ರಣಾಮಗಳು ಅಂತ ಹೇಳ್ತೇವೆ. ಸಾಷ್ಟಾಂಗದಲ್ಲಿ ಶಿರಸ್ಸಿದೆ, ಮತ್ತೆ ಬೇಕಾಗಿಲ್ಲ. ಎರಡನೇದು, ನಾವು ನಮಸ್ಕಾರ ಮಾಡುವುದೇ ಇಲ್ಲ, ಮಾಡದೇನೆ ಶಿರಸ್ಸಾಷ್ಟಾಂಗ ಪ್ರಣಾಮಗಳು ಅಂತ ಸುಳ್ಳು. ಇದು ನಮ್ಮ ಮಾತಿಗೂ ನಮ್ಮ ನಡೆಗೂ ಸಂಬಂಧ ಇಲ್ಲದೆ ಇರುವ ರೀತಿ. ಇದು ನಾನು ಎಲ್ಲನೂ ತಿದ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳಿದ್ರು ಕನಿಷ್ಠ ಪಕ್ಷ ಆಲೋಚಿಸ್ಬೇಕಲ್ವಾ. ನೆಕ್ಸ್ಟ್ ಸರ್ತಿಯಿಂದ ಸಾಷ್ಟಾಂಗ ಹೇಳುದು ಬೇಡ, ನಮಸ್ಕಾರಗಳು ಸಾಕು. ಮರ್ಯಾದೆ ಏನು ಕಮ್ಮಿ ಆಗಲ್ಲ. ಮನಸ್ಸಿನಲ್ಲಿ ನಿಜವಾಗಿ ನಾವು ಅವ್ರಿಗೆ ನಮಸ್ಕಾರ ಸಲ್ಲಿಸ್ತಾ ಇದ್ದೇವೆ, ಮುಗಿದೋಯ್ತು. ನಾವು ಈ ಏನು ಕೆಲವೊಂದು ಸರ್ತಿ ಯಾವ್ದಾವ್ದೋ ಕಾರ್ಯಕ್ರಮಗಳಲ್ಲಿ ಭೂದಾನ ಗೋದಾನ ಅಂತ ಏನೋ ಇರುತ್ತೆ. 2 ಗೋಪಿ ಚಂದನ ಮಣ್ಣಿನ ಒಂದು ಹೆಂಟೆ ಇಟ್ಟು ಭೂದಾನ ಅಂತ ಕೊಟ್ರೆ ದೇವರಿಗೆ ಗೊತ್ತಿಲ್ಲ ಇವನಿಗೆ ಭೂದಾನ ಮಾಡುವ ಶಕ್ತಿ ಇಲ್ಲ, ಆದ್ರಿಂದ ಇವನಿಗೆ ಶಕ್ತಿ ಕೊಡ್ಲಿಕ್ಕಾಗಲ್ಲ ಅವನಿಗೆ ಗೊತ್ತು. ನಾವು ಅದನ್ನು ಸುಳ್ಳು ಹೇಳಿ ಯಾಕೆ ಭೂದಾನ ಮಾಡಿದ್ವಿ ಅಂತ ಹೆಮ್ಮೆ ಪಟ್ಕೊಳ್ಬೇಕು. ಗೋದಾನ ಗೋ ಕೊಡ್ಲಿಕ್ಕೆ ಆಗ್ಲಿಲ್ಲ, ಕೊನೆಗೆ ಒಂದು ತೆಂಗಿನಕಾಯಿ ಉರುಳಿಸೋದು. ಗೋದಾನ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಳ್ಳಿ, ಸಾಕಿ ಬೆಳೆಸಿ, ಏನ್ ಸುಳ್ಳು ಹೇಳೋದು. ಇದೆಲ್ಲ ನಮ್ಮ ನಡೆಗೂ ನಮ್ಮ ನುಡಿಗೂ ಒಂದು ಸಂಬಂಧ ಕಟ್ಟಾದ ಮೇಲೆ ಆಗುವ ದುಸ್ಥಿತಿಗಳು. ಇದರಿಂದ ಖಂಡಿತ ಮಾತು ಭಂಗ ಅಂತಂದು ಖಂಡಿತ ಇದರಲ್ಲಿ. ಅದು ನನಗೆ ನಮಗೆ ಆಗುದಿಲ್ಲ ಅಂದ್ರೆ ಆಗುದಿಲ್ಲ, ದೇವರೇ ನನ್ನ ಶಕ್ತಿ ಕೊಡು, ನಾನು ಮಾಡ್ತೇನೆ. ಆದ್ರೆ ಇಲ್ಲದನ್ನ ಹೇಳಿ ಅದು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಗೋವನ್ನ ಇಲ್ಲಿಗೆ ತರ್ಲಿಕ್ಕೆ ಆಗಿರುವುದಿಲ್ಲ ಅಂತ ಇಟ್ಕೊಳ್ಳಿ. ಅವನಿಗೆಲ್ಲಿ ಕಟ್ಟೆ ಹಾಕಿರ್ತಾನೆ, ಅದು ಒಳಗೆ ಯಜ್ಞಶಾಲೆಯಲ್ಲಿ ತರ್ಲಿಕ್ಕೆ ಆಗುದಿಲ್ಲ. ಆವಾಗ ಆ ಗೋವನ್ನ ಅಲ್ಲಿ ಕೊಡ್ತೇವೆ. ಈಗ ಸದ್ಯಕ್ಕೆ ಇಲ್ಲೊಂದು ಮಾತು ಕೊಡ್ಬೇಕು, ನಿನ್ಗೆ ಗೋವನ್ನು ಕೊಟ್ಟಿದ್ದೇನೆ ಅಂತ. ಆಗ ತೆಂಗಿನಕಾಯಿ ಉಳಿಸಿರ್ತಾರೆ, ಇದನ್ನು ತಗೊಂಡೋಗು ಮತ್ತೆ ಹೋಗುವಾಗ ಹಸು ತಗೊಂಡೋಗು ಅಂತ. ಇವ್ರಿಗೆ ಏನು ಅಂದ್ರೆ ಆ ಹಸು ಮರ್ತೇ ಹೋಯ್ತು, ಇಲ್ಲಿ ತೆಂಗಿನಕಾಯಿ ಕೊಟ್ಟರೆ ಗೋ ಕೊಟ್ಟಾಯ್ತು ಅಂತ. ಈ ತರ ಏನೇನೇನೇನೋ ಒಂದು ಉಪಕಾರ ಆಗ್ಲಿ ಅಂತ ಒಂದು ಕ್ರಿಯೆಯನ್ನ ಚುಟುಕುಗೊಳಿಸಿದ್ರೆ ಆ ಚುಟುಕಾದ ಕ್ರಿಯೆ ಮಹಾಕ್ರಿಯೆಯಾಗಿ ಮಹಾಕ್ರಿಯೆ ಹೊರಟೋಗ್ಬಿಡುತ್ತೆ. ಇದು ನಮ್ಮ ಮಾತುಗಳಲ್ಲಿ ಅಥವಾ ನಮ್ಮ ಕೃತಿಗಳಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇಲ್ಲದೆ ಇರುವ ರೀತಿ ನಡೆಯುವಂತಹ ಅನೇಕ ಪ್ರಸಂಗಗಳು. ಈ ವಿಷಯದ ಬಗ್ಗೆ ನಮಗೆ ಸರಿಯಾದ ಮಾತನ್ನ ಸರಿಯಾದ ಅರ್ಥದಲ್ಲಿ ಸರಿಯಾದ ಕಾಲಕ್ಕೆ ಸರಿಯಾದ ವಿಷಯವನ್ನು ನಿರೂಪಣೆ ಮಾಡುವ ರೀತಿ ಬಂದ್ರೆ ಅವನು ಕವಿ. ನಾವು ಕವಿ ಆಗಬೇಕು ಅಂದ್ರೆ ನಮ್ಮ ಮಾತಿಗೂ ನಮ್ಮ ಕೃತಿಗೂ ಸಂಬಂಧ ಇರಬೇಕು. ಕರ್ಮಣ್ಯೇಕಂ ಮನಸ್ಸೇಕಂ ವಚಸ್ಸೇಕಂ ಮಹಾತ್ಮನ. ಸೇಮ್ ಟೋನ್ ಬೇರೆ. ಕರ್ಮಣ್ಯೇಕಂ ಮನಸ್ಸೇಕಂ ವಚಸ್ಸೇಕಂ ದುರಾತ್ಮನ. ದುಷ್ಟ ಜನರ ಯೋಚನೆ ಮಾತಲ್ಲೊಂದು, ಕೃತಿಯಲ್ಲೊಂದು, ಆಲೋಚನೆಯಲ್ಲಿ ಇನ್ನೊಂದು. ಋಷಿಯಾಗ್ಲಿಕ್ಕೆ ಕಷ್ಟವೇ ಇಲ್ಲ ಅಂತಾರೆ ದೊಡ್ಡವರು. ಮೂರನ್ನು ಒಂದು ಏಕೀಕರಣಗೊಳಿಸು. ಮಾತು ಮನಸ್ಸು ಕೃತಿ ಏಕತ್ರವಾದ್ರೆ ನೀನು ಋಷಿ. ನಾನ್ ಋಷಿ ಕುರುತೆ ಕಾವ್ಯಂ. ಋಷಿ ಅಲ್ಲದವನಿಗೆ ಈ ರೀತಿ ಮಾತಾಡ್ಲಿಕ್ಕೆ ಬರುದಿಲ್ಲ. ಒಳ್ಳೆ ಮಾತಾಡ್ತಾನೆ ಅಂದ್ರೆ ಅವ್ನು ಏನ್ ಯೋಚಿಸಿದ್ದಾನೋ ಅದನ್ನೇ ಮಾತಾಡ್ತಾನೆ, ಏನ್ ಮಾತಾಡ್ತಾನೋ ಅದನ್ನೇ ಆಡ್ತಾನೆ. ಅವನು ಕವಿ ಆಗ್ಲಿಕ್ಕೆ ಸಾಧ್ಯ, ಅವನು ಋಷಿ ಆಗ್ಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಅಂತಹದ್ದೊಂದು ಇಂದ್ರಿಯಗಳ ಈ ಇಷ್ಟನ್ನು ಇದು ದೇವರ ವಶದಲ್ಲಿದೆ ಅಂತ ನಾನು ಚಿಂತಿಸಿ ಬದುಕ್ಲಿಕ್ಕೆ ಶುರು ಮಾಡಿದರೆ ಆಗ ನನ್ನ ಮಾತು ಕೃತಿಗಳಲ್ಲಿರುವ ಅಂತರ ಕಮ್ಮಿ ಆಗ್ತಾ ಬರುತ್ತೆ. ನನಗೆ ಯಾಕೆ ಈ ಅಂತರಗಳು ಜಾಸ್ತಿ ಇದೆ ಅಂದ್ರೆ
ಆ ಇಂದ್ರಿಯದ ಯೋಚನೆಯೇ ಬೇರೆ, ಈ ಇಂದ್ರಿಯಗಳ ಕೆಲಸವೇ ಬೇರೆ, ಎಲ್ಲ ನಾನೇ ಮಾಡುದು ಅಂತ ಇರುತ್ತಲ್ಲ. ಅಲ್ಲಿಗೇನ್ ಲಾಭ ಬೇಕೋ ಆ ತರ, ಇಲ್ಲಿಗೇನ್ ಲಾಭ ಬೇಕು ಈ ತರ. ಯಾವುದಕ್ಕೂ ಯಾವ್ದು ಬೇಕು ನಿಜವಾಗಿ ಅದನ್ನು ಯೋಚನೆ ಮಾಡಲ್ಲ. ಆ ಹಂತವನ್ನ ತಪ್ಪಬೇಕು. ನರತೆ ತ್ವತ್ಕ್ರಿಯತೆ ನ ಋತೆ ತ್ವತ್. ತ್ವತ್ ಅಂದ್ರೆ ನಿನ್ನಿಂದ ಹೊರತಾಗಿ ಕಿಮಪಿ ನ ಕ್ರಿಯತೆ, ಕಿಂಚನ ನ ಕ್ರಿಯತೆ. ನಿನ್ನಿಂದ ಹೊರತಾಗಿ ಜಗತ್ತಿನಲ್ಲಿ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನ್ ಮಾಡಬೇಕು? ಮಹಾಮರ್ಕಂ ಮಘವನ್ ಚಿತ್ರಂ ಅರ್ಚ. ಓ ಮಘವನ್, ಯಾಗಗಳ ಒಡೆಯನೇ ಅಥವಾ ಯಜ್ಞಗಳ ದೀಕ್ಷಿತನೇ ಅಥವಾ ಅದರ ಯಜಮಾನನೇ, ನೀನೇ ನನ್ನೊಳಗೆ ನಿಂತು ನಿನ್ನ ಪೂಜೆಯನ್ನು ನೀನೇ ಅರ್ಕಂ ಅರ್ಚ. ನಿನ್ನನ್ನು ನೀನೇ ಪೂಜಿಸಿಕೋ. ನಾನು ಪೂಜೆ ಮಾಡುವುದಲ್ಲ, ನಾನೊಂದು ಇನ್ಸ್ಟ್ರೂಮೆಂಟ್ ಮಧ್ಯದಲ್ಲಿ. ನೀನು ನಿಂತ್ರೆ ನಿನ್ನ ಪೂಜೆಯನ್ನು ನೀನು ಮಾಡಿಸ್ಕೊಂಡ್ರೆ ಅದ್ರ ದೇವ್ರ ವಿಶೇಷ ಏನಂದ್ರೆ ಪುರೋಹಿತ. ಅವನು ಅಗ್ನಿಮೀಳೆ ಪುರೋಹಿತಂ. ನಮ್ಮ ಪರವಾಗಿ ಪೂಜೆ ಮಾಡಿ ಫಲ ನಮ್ಗೆ ಕೊಟ್ಟು ಹೋಗ್ತಾನೆ ಅಷ್ಟೇ. ಅವನಿಟ್ಕೊಳ್ಳಲ್ಲ ಫಲವನ್ನ. ಯಾಕೆಂದ್ರೆ ನಮ್ಮ ಇಂದ್ರಿಯದ ಮೂಲಕ ಮಾಡಿಸಿದ್ಮೇಲೆ ಅದು ನಮ್ಗೆ. ಈಗ ಪುರೋಹಿತರು ಕೂಡ ದೇವಸ್ಥಾನದಲ್ಲಿ ಅಥವಾ ದೇವಸ್ಥಾನದ ಅರ್ಚಕರು ಏನಾದ್ರೂ ಪೂಜೆ ಮಾಡಿಸಿದ್ರೆ ಪೂಜೆ ಎಲ್ಲ ಅವ್ರು ಮಾಡಿದ್ದು. ಆದ್ರೆ ನಮ್ಮ ಹೆಸರು ಗೋತ್ರ ನಕ್ಷತ್ರ ಹಿಡ್ಕೊಂಡು ಮಾಡಿದ್ದಾದ್ರಿಂದ ನಾವು ಅದಕ್ಕೆ ಒಂದು ಸಂಬಂಧಪಟ್ಟ ಒಂದಿಷ್ಟು ನಮ್ಮ ದುಡಿಮೆಯ ಬೆವರಿನ ಕಷ್ಟವನ್ನ ಸಂಪತ್ತಿನ ರೂಪದಲ್ಲಿ ಅವನಿಗೆ ಕೊಟ್ಟದ್ರಿಂದ ಅದರ ಒಂದು ಫಲವನ್ನು ಪೂಜೆ ಮಾಡಿದ್ದಕ್ಕೆ ಫಲವಾಗಿ ನಮ್ಗೆ ಅವನು ಬಿಟ್ಟು ಕೊಡ್ತಾನೆ. ಬಿಟ್ಟು ಕೊಟ್ಟಾಗ ಪೂಜೆ ಮಾಡಿದವರಿಗೆ ಫಲ ಬರಬೇಕು ಅಂತ ವಾದ ಮಾಡಿದ್ರೆ ಪುರೋಹಿತ ಮಾಡಿದವನಿಗೆ ಪುರೋಹಿತನಿಗೆ ಹೋಗ್ಬೇಕಿತ್ತು. ನಮ್ಮ ಮನೇಲಿ ಎಲ್ಲ ಪೂಜೆ ಮಾಡಿಸೋದು, ಹೋಗುವ ಪುಣ್ಯವನ್ನು ತಗೊಂಡು ಹೋಗುದು ಅಂದ್ರೆ ನಾವು ಯಾಕೆ ಮಾಡಿಸ್ತಿದ್ವಿ? ದೇವರು ಪುರೋಹಿತ, ನಮ್ಮ ಪರವಾಗಿ ಅವನು ಮಾಡ್ತಿರ್ತಾನೆ. ನಮ್ಮ ಪರವಾಗಿ ಅವನು ನಮ್ಮ ಕ್ಷೇಮಕ್ಕಾಗಿ ನಮ್ಮ ಉದ್ಧಾರಕ್ಕಾಗಿ ಆ ಎಲ್ಲ ಇಂದ್ರಿಯಗಳ ಚಟುವಟಿಕೆ ಮಾಡ್ತಾನೆ. ನಾವು ಅವನು ಮಾಡ್ತಾ ಇದ್ದಾನೆ ಅಂತ ತಿಳಿದ್ರೆ ಅದರ ಪುಣ್ಯ ಬರುತ್ತೆ. ನಾವು ತಿಳಿಯದೆ ನಾವೇ ಮಾಡ್ತಾ ಇದ್ದೇವೆ ಅಂದ್ರೆ ಎರಡು ತಪ್ಪು. ಒಂದು ಅವನು ಮಾಡಿದ್ದನ್ನು ಚಿಂತಿಸ್ಲಿಲ್ಲ, ಎರಡು ಅವನು ಮಾಡಿದ್ದನ್ನು ನಾವು ಮಾಡಿದ್ದು ಅಂತ ಅದನ್ನು ಕದ್ದದ್ದು. ಅವನ ಕೆಲಸವನ್ನು ನಮ್ಮ ಹೆಸರಿಗೆ ಅಂತ ತಂದುಕೊಂಡ ಕಳ್ಳತನಕ್ಕೂ ಯೋ ಭುಂಕ್ತೆ ಸ್ಥೇನೆಯೂ ಸಹ. ದೇವರ ಕೆಲಸವನ್ನು ನನ್ನ ಕೆಲಸ ಅಂತ ನಾನು ಚಿಂತಿಸುವುದು ಕೂಡ ಅಪರಾಧ ಅನ್ನುವ ಹಿನ್ನೆಲೆಯಲ್ಲಿ ಆ ಮಾತನ್ನ ಎಚ್ಚರಿಸ್ತಾರೆ. ಮುಂದೆ ಈ ಇಂದ್ರಿಯಗಳು ಅವನ ಹೆಸರಿನಲ್ಲಿ ಬಂತು ಅಂತ ಮಾತು ಬಂತಲ್ಲ, ಅದಕ್ಕೆ ಮುಂದೆ ಹೇಳ್ತಾರೆ. ಮುಂದೆ 7 ಮಂತ್ರಗಳು ಒಂದೇ ತರ ಅದರ ಮುಂದಿನ ವಿವರಗಳನ್ನು ಕೊಡ್ತಾ ಹೋಗುತ್ತೆ. ನತತ್ರ ಚಕ್ಷುರ್ಗಚ್ಚತಿ ಗಚ್ಚತಿ ನವಾಗಚ್ಚತಿ ನೋ ಮನಃ ನವಿದ್ನ ನವಿಜಾನೀಮೋ ಯಥೈತತ್ ಅನುಶಿಷ್ಯಾತ್. ಪರಮಾತ್ಮ ಕಣ್ಣು ಮೂಗು ಬಾಯಿ ಇತ್ಯಾದಿ ಇಂದ್ರಿಯಗಳಲ್ಲಿ ನೆಲೆಸಿ ಆಯಾ ಇಂದ್ರಿಯಗಳ ಶಕ್ತಿಯಾಗಿ ನಿಂತಿದ್ದಾನೆ. ಆದರೆ ಒಂದು ಸಂಗತಿ ಏನು ಅಂದ್ರೆ, ಈ ಬರೀ ಕಣ್ಣು ಅವನನ್ನು ಹೋಗಿ ಮುಟ್ಟುವುದಕ್ಕೆ ಸಾಧ್ಯ ಆಗ್ಲಿಲ್ಲ. ಕಣ್ಣಿನಲ್ಲಿ ಕೆಲಸ ಮಾಡೋನವನೇ, ಆದ್ರೆ ಈ ಕಣ್ಣಿನಿಂದ ಅವನನ್ನ ಹಿಡಿದು ತರ್ಲಿಕ್ಕೆ ಆಗುದಿಲ್ಲ. ನತತ್ರ ಚಕ್ಷುರ್ಗಚ್ಚತೆ. ತತ್ರ ಅಂದ್ರೆ ನಾವು ಯಾವುದನ್ನು ಗುರಿ ಅಂತ ಅನ್ಕೊಂಡಿದೀವೋ, ಭಗವಂತನೋ ಅಥವಾ ಅವನ ಅನುಸಂಧಾನ ಮಾಡಬೇಕು ಅಂತ, ಅದು ಅಲ್ಲಿಗೆ ನೇರ ಈ ಕಣ್ಣಿನಿಂದ ಮುಟ್ಲಿಕ್ಕಾಗುದಿಲ್ಲ. ನತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ ನೋ ಮನಃ. ಮನಸ್ಸಾಗಲಿ, ನಾವು ಹೇಳ್ತೇವೆ ವಾಚಾಮ ಗೋಚರ ಬೈದ ಅಂತ. ಹಾಗಂದ್ರೆ ಏನು ಕೇಳಿ? ವಾಚಾಂ ಅಗೋಚರ. ಅವನಿಗೆ ಇಲ್ಲಿ ಏನಂದ್ರೆ ಬೈದ ಅನ್ನೋ ಶಬ್ದ ಅದಕ್ಕೆ ಸಂಬಂಧ ಇಲ್ಲ. ನಿಜವಾಗಿ ದೇವರಿಗೆ ಹೆಸರದು ವಾಚಾಂ ಅಗೋಚರ, ಮಾತುಗಳಿಗೆ ಸಿಗದವನು. ಅಂದ್ರೆ ಅವನಿಗೆ ಕಂಟ್ರೋಲ್ ಇದೆ, ಬಾಯಿ ಬಂದಂಗೆ ಬೈದ ಅಂತ ಅರ್ಥ. ಅದು ಕೊನೆಗೆ ವಾಚಾಮ ಅಗೋಚರ ಅಂದ್ರೆ ಅವನಿಗೂ ನಾನು ಏನ್ ಬೈತಾ ಇದ್ದೇನೆ ಅಂತ ಗೊತ್ತಿಲ್ಲದಷ್ಟು ಬೈದ ಅನ್ನೋದನ್ನು ವಾಚಾಮ ಗೋಚರ ಬೈದ ಅಂತ ಹೇಳುದು. ವಸ್ತುತಃ ಅದು ಭಗವಂತನ ಹೆಸರದು, ವಾಚಾಂ ಅಗೋಚರ, ಮಾತುಗಳಿಗೆ ಸಿಗದವನು. ಎಷ್ಟು ಮಾತಾಡಿದ್ರು ಅವನ ಬಗ್ಗೆ ಹೇಳಿ ಮುಗಿಸ್ತೇ. ಸಿಗದವನು ಅಂದ್ರೆ ಏನರ್ಥ? ಸಿಗ್ತಾನೆ, ಸಿಕ್ಕಿ ಆಯ್ತು ಅಂತ ಮುಗಿಯಲ್ಲ. ಒಂದ್ ದಿವಸ ಇಷ್ಟು ಹೇಳಿದ್ವಿ, ನಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿರ್ತೇವೆ. ಅದಕ್ಕೆ ದೇವರಿಗೆ ಒಂದು ಸುಂದರವಾದ ಹೆಸರಿದೆ, ತುಂಬಾ ಕಡೆ ಬರುತ್ತೆ. ಯೋ ನಃ ಪಿತಾ ಜನಿತ ಯೋ ವಿಧಾತ ಧಾಮ ನಿವೇದ ಭುವನಾನಿ ವಿಶ್ವ ಯೋ ದೇವಾನಾಂ ನಾಮಧ ಏಕ ಏಕ ಏವ ಸಂಪ್ರಶ್ನಂ ಭುವನಾಯಂತ್ಯನ್ಯ ಅಂತ ಹೇಳ್ತಾರೆ. ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿದ ಮೇಲೂ, ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದ ಮೇಲೂ, ಎಲ್ಲಾ ರೀತಿಯ ಆಲೋಚನೆಗಳಿಂದ ಜಗತ್ತಿನ ಎಲ್ಲಾ ತರದ ದೃಷ್ಟಿಕೋನದಿಂದ ಅವನೆಡೆಗೆ ಕಣ್ಣು ಹರಿಸಿದ ಮೇಲೂ ಯಾರು ಪ್ರಶ್ನೆಯಾಗಿಯೇ ಉಳಿಯುತ್ತಾನೋ ಅವನು ದೇವರು. ಎಷ್ಟು ಪ್ರಶ್ನೆಗಳನ್ನು ಹಾಕಿ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಆದ್ರೆ ಅವನು ಪ್ರಶ್ನೆಯಾಗೇ ಇರ್ತಾನೆ. ಅವನ ಬಗ್ಗೆನೇ ಪ್ರಶ್ನೆ ಮಾಡಿದ್ರು, ಅವನ ಬಗ್ಗೆನೇ ಉತ್ತರ ಸಿಕ್ಕಿದ್ರು, ನಮಗೆ ಮತ್ತೆ ಅವನು ಸಿಗುವಾಗ ಪ್ರಶ್ನೆಯಾಗೇ ಸಿಗ್ತಾನೆ. ಇದು ದೇವರು. ಅದಕ್ಕೆ ಅವನಿಗೆ ಸಂಪ್ರಶ್ನ ಅಂತ ಹೆಸರು. ಆದ್ರೆ ಕೆಟ್ಟ ಪ್ರಶ್ನೆ ಅಲ್ಲ ಇದು, ಸಂಪ್ರಶ್ನ, ಸಮ್ಯ ಚಂದದ ಪ್ರಶ್ನೆ. ಹಾಗಿದ್ರೇನೆ ಖುಷಿ. ಇನ್ನೂ ಅವನ ಬಗ್ಗೆ ತಿಳ್ಕೊಳ್ಳಿಕ್ಕಿದೆ ಅನ್ನೋ ಕುತೂಹಲ ಉಳಿದ್ರೆ ಮಾತ್ರ ಆ ವಸ್ತುವಿನ ಜೊತೆಗೆ ನಮಗೆ ಒಂದು ಸಂಬಂಧ ಉಳಿಯುತ್ತೆ. ಎಲ್ಲ ಅದರಲ್ಲಿ ಹಿಂಡಿ ಹಿಪ್ಪೆ ಆಗೋದ್ರಲ್ಲಿ ಏನು ರಸ ಇಲ್ಲ ಅಂತ ಅನ್ಸಿದ್ರೆ ಆಮೇಲೆ ಅದನ್ನು ಉಪಾಸನೆ ಮಾಡೋದು ಹೇಗೆ? ಅವನು ಎಷ್ಟು ಹಿಂಡಿದ್ರು ಮತ್ತು ರಸವನ್ನ, ಪಿಬತ ಭಾಗವತಂ ರಸಂ ಆಲಯಂ, ಎಷ್ಟು ಹಿಂಡಿದ್ರು
ಮುಗಿಯದ ರಸವುಳ್ಳ ಕಥೆ ಅದು ಭಾಗವತ ಆದ್ರಿಂದ ಎಷ್ಟು ಸಲ ಕೇಳಿದ್ರು ನಿಮ್ಗದು ಬೋರ್ ಬರುದಿಲ್ಲ. ನಮ್ಗೇನು ಅಂದ್ರೆ ಅವನಿಗೆ ಎಷ್ಟು ಗೊತ್ತಿದೆ ಅಷ್ಟೇ ಹೇಳ್ತಾನೆ ಅಂದ್ರೆ ಬೋರ್ ಬರುತ್ತೆ. ಭಾಗವತದಲ್ಲಿ ಏನಿದೆ ಅನ್ನೋದನ್ನ ಹೇಳೋನು ಹೊರಟ್ರೆ ಬೋರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಎಚ್ಚರಿಕೆಯ ಅಂಶಗಳಿಂದ ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಅವರು ಎಚ್ಚರಿಕೆ ಕೊಟ್ಟರು. ಕಣ್ಣಿನಿಂದ ನೋಡಿ ಬಿಡ್ತೇನೆ, ಕಿವಿಯಿಂದ ಅವನ ಬಗ್ಗೆ ಕೇಳಿ ಬಿಡ್ತೇನೆ, ಮಾತಿನಿಂದ ಅವನ ಬಗ್ಗೆ ಹಿಡಿದು ಬಿಡ್ತೇನೆ, ಎಲ್ಲ ಮಾತನ್ನು ಹಿಡಿದು ಅವನು ಇಷ್ಟೇ ದೇವರು ಅಂದ್ರೆ ಇಷ್ಟೇ, ನಾಳೆ ಶೇರ್ ಮಾರ್ಕೆಟ್ ಡಮ ಮಾಡಿಬಿಡು, ದೇವರು ಏನೂ ಇಲ್ಲ, ಅವ್ನು ಸಿಗ್ಲಿಲ್ಲ ಅಂದ್ರೆ ಪುಣ್ಯಾತ್ಮನು ಉಳಿದು ಬಿಟ್ಟ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಎಲ್ಲರೂ ಸೇರಿ ಅವನನ್ನು ಮಾರ್ಬಿಡ್ತಿದ್ರು. ಆದ್ರಿಂದ ನವಿದ್ಮ ನವಿಜಾನೀಮಃ, ಇಲ್ಲಿ ತನಕ ತಿಳಿದಿಲ್ಲ, ಇನ್ನು ಮುಂದೆಯೂ ಅವನನ್ನು ಪೂರ್ತಿಯಾಗಿ ತಿಳಿತೇವೆ ಅನ್ನುವ ಅವಕಾಶ ಇಲ್ಲ, ಭರವಸೆ ಇಲ್ಲ. ಹೇಗೆ ತಿಳಿಬೇಕು ಅನ್ನೋದೇ ಗೊತ್ತಿಲ್ಲ, ಏನ್ ತಿಳಿಯುವುದು? ಒಂದು ಮಾತು ಹೇಳಿಬಿಡ್ತಾರೆ, ಅದು ಮುಂದೆ ಇಲ್ಲೇ ಬರುತ್ತೆ. ನೇದಂ ಯದಿದಂ ಉಪಾಸತ್, ನಾವೀಗ ಇಲ್ಲಿ ತನಕ ದೇವ್ರ ಬಗ್ಗೆ ಏನ್ ತಿಳ್ಕೊಂಡಿದೀವೋ ಅವನು ಹಾಗಿಲ್ಲ, ಅದಕ್ಕಿಂತ ಆಚೆಗಿದ್ದಾನೆ. ನಮ್ಗೆಲ್ಲ ಒಂದೊಂದು ತಲೆಯಲ್ಲಿದೆ, ನನ್ಗೆ ದೇವ್ರ ಅರ್ಥ ಆಗಿದೆ, ಇಷ್ಟೇ ದೇವರು ಅಂತ. ಅವರು ಉಪನಿಷತ್ಕಾರರು ತಮಾಷೆ ಮಾಡ್ತಾರೆ, ನೀನ್ ಏನ್ ತಿಳ್ಕೊಂಡಿದ್ದು ದೇವ್ರು ಹಾಗಿಲ್ಲ. ನಮ್ಗೆ ಕೆಲವೆಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಂಡ ನಂತರ ನಾವೇ ಅದಕ್ಕೊಂದು ರೂಪ ಕಲ್ಪಿಸಿ ಹೀಗೆ ಹಾಗೆ ಅಂತೆಲ್ಲ ಯೋಚನೆ ಮಾಡಿಸ್ಕೊಂಡು ದೇವರನ್ನ ನಮ್ಮ ಮನೆಯಲ್ಲಿ ಕಟ್ಟಾಕ್ಬಿಡ್ತೀವಿ. ನಾವು ಅವಳು ಹೊರಳಲ್ಲಿ ಕಟ್ಟಾಕಿದ್ಲು ಅಂತಿದ್ದಾಗೆ ನಾವು ನಮ್ಮ ಮನೇಲಿ ದೇವರ ಕೋಣೆಯೊಳಗೆ ಒಂದು ಪೆಟ್ಟಿಗೆಯೊಳಗೆ ದೇವರಂದ್ರೆ ಇಷ್ಟೇ ಅಂತ ಕಟ್ಟಾಕ್ತೇವೆ. ಅದು ಅವ್ನು ನಗ್ತಾ ಇರ್ತಾನಂತೆ, ನೀನು ಎಷ್ಟು ಕಟ್ಟಾಕಿ ಇದೆ ಇಷ್ಟಕ್ಕೆ ಅಂತ ನಿಂತು ಬಿಟ್ರೆ ನಾನು ಮತ್ತಷ್ಟರಲ್ಲಿ ನೆಲೆಸಿ ನಿನ್ನನ್ನು ಮತ್ತೆ ಕಾಡ್ತಾ ಇರ್ತೇನೆ, ನಿನ್ ಪ್ರಶ್ನೆ ಹುಟ್ಟತ್ತೆ, ಆಗ ಈ ಉತ್ತರ ಅನ್ನೋದು ಉತ್ತರ ಅಲ್ಲ ಅಂತ ಗೊತ್ತಾಗುವಷ್ಟರಲ್ಲಿ ಪಾಸ್ ಆಗಿ ದಾರಿ ಮುಂದೆ ಹೋಗಿರುತ್ತೆ ಅಂತ. ಅದರಿಂದಾಗಿ ಹೇಗೆ ತಿಳಿಬೇಕು, ನವಿದ್ಮ ನವಿಜಾನಿಮನ್, ಅವನನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನೋದೇ ನಮ್ಗೆ ತಿಳಿದಿಲ್ಲ. ಇದು ನಾನು ಮಾತಾಡೋದಲ್ಲ, ಋಷಿಗಳು ಮಾತಾಡೋದು. ಅವರು ಇಷ್ಟು ತಿಳ್ಕೊಂಡ ಮೇಲೆ ಮಾತಾಡೋದು, ಇಷ್ಟು ಕಣ್ಣ ಮುಂದೆ ಭಗವಂತನ ದರ್ಶನ ಮಾಡ್ಕೊಳ್ತಾ ಮಾತಾಡೋ ವಿಷಯ ಇದು ಈ ಋಷಿಗಳ ಮಾತು ಯಾವತ್ತೂ ಕೂಡ ಅದು ಸುಮ್ಮನೆ ಅವರಿಗೆ ಒಂದೇನೋ ಹೊಳೆಯಿತು, ಅಯ್ಯೋ ಚೆನ್ನಾಗಿದೆ ವಾಕ್ಯ ಅಂತ ಬರೆದಿದ್ದಲ್ಲ. ಅದು ಅವರು ದೇವರನ್ನ ಪ್ರತ್ಯಕ್ಷೀಕರಿಸಿಕೊಳ್ಳುವ ಹೊತ್ತಿನಲ್ಲಿ ಬಂದ ಮಾತುಗಳು. ಆದ್ರಿಂದಾಗಿ ಇದರಲ್ಲಿ ಯಾವುದು ಕೂಡ ಇಷ್ಟು ಮಾತು ಕಿತ್ತಾಕಿದ್ರೆ ಚೆನ್ನಾಗಿತ್ತು, ಇಷ್ಟೇ ಚೆನ್ನಾಗಿತ್ತು ಅಂತ ನಮ್ಗೆ ಅನ್ಸೋದೇ ಇಲ್ಲ. ಎಲ್ಲಿ ಮಾತು ನೋಡಿದ್ರು ಅದು ಮತ್ತಷ್ಟು ರುಚಿ, ಮತ್ತಷ್ಟು ಅದು ಬಿಡಿಸಿದಷ್ಟು ಸುಲಿದು ತೆಗೆದಷ್ಟು ರಸವನ್ನೇ ಬಿಡ್ತಾ ಇರುತ್ತೆ ಹೊರತು ಹಣ್ಣು ಮುಗಿಯಿತು ಅಂತಿಲ್ಲ. ಇದು ಮುಗಿಯದ ರಸ, ಮುಗಿಯದ ಸ್ವರಸ. ಯಥೈತತ್ ಅನುಶಿಷ್ಯಾತ್, ಹೇಗೆ ತಿಳ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಎಷ್ಟು ತಿಳಿದ್ರು ಮತ್ತಷ್ಟು ತಿಳಿಯಬೇಕು ಅನ್ನುವುದಷ್ಟು ಗೊತ್ತಾಗುತ್ತೆ, ತಿಳಿದಷ್ಟು ಮುಗುದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇದರ ಮೇಲೆ ಇಂಥದ್ದೇ ಮತ್ತೆ ಕೆಲವು ಪ್ರಶ್ನೆಗಳನ್ನ ಮಾಡ್ತಾರೆ, ಅದನ್ನು ನಾವು ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.